ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೂ ನೀರಿನಾಳ ತಿಳಿಯಿತೇನೋ ಹಾಯಿ ದೋಣಿಗೆ. ಇದನ್ನು ನಾನು ನಿಮಗೆ ಯಾಕೆ ಇವತ್ತು ಕೇಳ್ತಾ ಇದ್ದೀನಿ ಅಂದರೆ, ಅಟ್ ಜಸ್ಟ್ 71 ಇಷ್ಟು ಲೈಫನ್ನು ನೋಡಿದ್ಮೇಲೆ ನೀವು ಲೈಫನ್ನು ಹೇಗೆ ನೋಡ್ತಾ ಇದ್ದೀರಾ ಅನ್ನೋದು. ನಡೆದ ದಾರಿಯನ್ನು ಸರಿಯಾಗಿ ನಡೆದಿದ್ದೀವ ಇಲ್ವ ಅನ್ನೋದು ನೋಡ್ಕೊಳ್ಳೋದು ಭಾಳ ಮುಖ್ಯ ಆಗಿದೆ. ದಾರಿ ಸರಿಯಾಗಿದ್ರು ನಡೆದ ನಡೆಗೆ ಸರಿಯಾಗಿದೆಯೋ ಇಲ್ವೋ. ಮಕ್ಕಳಿಗೆ ವಿದ್ಯಾಭ್ಯಾಸದಿಂದಲೇ ಬದುಕೋಕ್ಕಾಗೋದಿಲ್ಲ, ಅದು ಬಿಟ್ಟರೂ ಬದುಕ್ಬೋದು ಅನ್ನೋದಕ್ಕೆ ಗಾರೆ ಕೆಲಸ ಮಠದಲ್ಲಿ ಏನೋ ಮಾಡ್ತಿರ್ತೀರಿ, ಅಲ್ಲೋ ಕೆಲಸ ಮಾಡಿಸಿ ಮಕ್ಕಳ ಕೈಲಿ ಹೊಲ ಕುಯ್ಯೋದು ಹೆಂಗೆ ಅಂತ ಗೊತ್ತಾಗಲಿ. ಶ್ರಮ ಜೀವದಲ್ಲೂ ಕೂಡ ಬದುಕ್ಬೋದು. ಕಾಲೇಜ್ ಎಲ್ಲ ಮುಗಿಸ್ತಾ ನಿಮಗೆ ರಂಗಭೂಮಿ ಕಡೆಗೆ ಬರಬೇಕಂತ ಅದು ಮೊದಲೇ ಇತ್ತಾ ಅಥವಾ ಸುಮ್ಮನೆ ಅದು ಯಾವುದು ನಾನು ಗುರಿ ಇಟ್ಕೊಂಡು ಹೋಗಿದ್ದಲ್ಲ, ಒಂದು ಸಣ್ಣ ಕೆಲಸ ಸಿಕ್ಕಿದ್ರೆ ಸಾಕು ಅನ್ನೋ ಗುರಿನೇ ನನಗಿದ್ದಿತ್ತು. ಕಚ್ಚೋನ ಈ ಪೊಗಳಲ್ಲ ಅಂತಾರೆ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಟ್ಟ ಮೇಲೆ ಒಲೆ ಉರಿಯಿತು ಅಂತ. ಜಯಸಿಂಹ ಪತ್ರಿಕೆಯವರು ಮಾಧ್ಯಮದವರು ಬರೆಯುವಾಗ ಹೆಂಗೆ ಬರೀತಾರೆ, ಮುಖ್ಯಮಂತ್ರಿ ಪಾತ್ರದಲ್ಲಿ ಪತ್ರ ಮಾಡಿದ ಮುಖ್ಯಮಂತ್ರಿ ಚಂದ್ರು, ಚುನಾವಣೆಯಲ್ಲಿ ಎಲೆಕ್ಷನ್ನು ಹಂಗೆ ನಿಲ್ಲಬೇಕಾದ ಪರಿಸ್ಥಿತಿ ಬಂತು, ವೋಟರ್ ಲಿಸ್ಟ್ನಲ್ಲಿ ನನ್ನ ಮುಖ್ಯಮಂತ್ರಿ ಚಂದ್ರು ಹಾಕ್ಬಿಟ್ಟಿದ್ರು ಸರ್ಕಾರದವರು, ಹಂಗಾಗಿ ಆ ಹೆಸರು ಕಾಯಂ. ಇದು ಆಕಸ್ಮಿಕ. ಏನು ಮಾಡಬೇಕುಗಿಂತ ಏನು ಮಾಡಬಾರ್ದು ಮನುಷ್ಯರಿಗೆ ಏನು ಮಾಡಬೇಕು ಅನ್ನೋದು ನಮ್ಮದು ವೈಯಕ್ತಿಕ, ಏನು ಮಾಡಬಂದು ಸಾರ್ವತ್ರಿಕ. ನಾನು ಹೀರೋ ಹೊಡಿಬೇಕು ರಿವಲ್ವಾರಿಂದ, ಅದೇನೋ ಹೊಡಿಬೇಕು ಹಿಂಗೆ ಆಡಲಿಲ್ಲ, ಕಣ್ಣು ಹತ್ರಕ್ಕೆ ಹಿಂಗೆ ಇಟ್ಕೊಂಡು ಆ ತಮಾಷೆ ಮಾಡೋದಕ್ಕೆ ಕ್ಯಾರೆಕ್ಟರ್ ಅಲ್ಲ ನನ್ನ ಒಂಥರ ಹಿಡಿದು ಬಡಾರ್ ಅಂತ ಹೊಡೆದೆ, ಫೈರ್ ಆಗಿದ್ದು ಬ್ಯಾಕ್ ಫೈರ್ ಆಗಿ ಕಣ್ಣೊಳಗೆ ಕೊಂಡೋಯ್ತು ಉಂಡಿ. ಕಾಪರ್ ಪ್ಲೇಟ್ ಅದು, ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಮಾತು ನಿಂತೋಗ್ಬಿಡ್ತು. ಏನು ಮಾತ್ರ ಬರೀ ಮಾತಾಡ್ತಿದ್ದೀನಿ, ಯಾರಿಗೂ ಕೇಳಿಸ್ತು, ವಾಯ್ಸ್ ಬರ್ತಿಲ್ಲ, ವಾಯ್ಸ್ ಬರ್ತಾ ಇಲ್ಲ. ಡಾಕ್ಟರ್ ಹತ್ರ ಹೋಗಿ ಕೇಳಿದೆ, ಸುಮಾರು ಡ್ಯಾಮೇಜ್ ಆಗೋಗ್ಬಿಟ್ಟಿದೆ, ಆಪರೇಷನ್ನೇ ಆಗಬೇಕಿದು. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ಇಟ್ ಈಸ್ ನಮ್ಮ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಸರ್. ಇದು ಇಷ್ಟಿಷ್ಟೊಂದು ಟೈಟಲ್ಗಳನ್ನು ಮೇಂಟೈನ್ ಮಾಡ್ತಾ ಆಟ್ ಜಸ್ಟ್ 71 ವಿತ್ ಒಂದು 5 ರಿಂದ 6 ಆಯಾಮಗಳು ಆಫ್ ಲೈಫ್, ಅಂದರೆ ರಂಗಭೂಮಿ, ಧಾರಾವಾಹಿ, ಸಿನಿಮಾ, ರಾಜಕೀಯ ಮತ್ತೆ ಸಂಸಾರ ಜೊತೆಗೆ ಹೋರಾಟ, ನೀವೇ ಹೇಳಿದಾಗೆ ಅದ್ರ ಜೊತೆಗೂ ಸೇರಿಸ್ಕೊಳ್ಳಿ ಅಗ್ರಿಕಲ್ಚರ್, ಅದ್ರ ಜೊತೆಗೆ ವ್ಯವಸಾಯ. ವಾವ್, ಇದೆಲ್ಲದರ ಜೊತೆಗೆ ಜೀವನದ ಕುತೂಹಲಗಳನ್ನು ಚೆನ್ನಾಗಿ ನಿಭಾಯಿಸ್ತಾ ಇವತ್ತು ನನ್ನ ಜೊತೆಗೆ ಮಾತಿಗೆ ಸಿಕ್ಕಿದ್ದೀರಾ ಸರ್. ನಿಮ್ಮ ಈ ಜರ್ನಿ ನಮ್ಗೆ ಭಾಳ ಪ್ರೌಡ್ ಆಫ್ ಇಟ್. ಆ್ಯಂಡ್ ಫಸ್ಟ್ಲಿ ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಹೇಗಿದ್ದೀರಿ ಸರ್? ಜಸ್ಟ್ ಕ್ಯೂರಿಯಸ್ನವರು ನಮ್ಮನ್ನು ಆಹ್ವಾನಿಸಿರೋದಕ್ಕೆ ಧನ್ಯವಾದಗಳನ್ನ ಹೇಳೋದು ನಮ್ಮ ಕರ್ತವ್ಯ. ಅದರೊಳಗೂ ರಶ್ಮಿ, ರ್ಯಾಪಿಡ್ ರಶ್ಮಿ ಅಂತ ಜಗತ್ ಪ್ರಸಿದ್ಧ ಆಗಿದೆಯಾ, ಅಂಥವ್ರ ಜೊತೆಲಿ ಕೂತ್ಕೊಂಡು ಮಾತಾಡೋದು ಅಂದರೆ ಸೌಭಾಗ್ಯ ಅಲ್ವ ನನಗೂ ಕೂಡ. ಆ ದೃಷ್ಟಿಯಿಂದ ಈ ಏನೇನು ನೀವು ಕೇಳ್ತಿರೋ ಅವೆಲ್ಲವನ್ನು ಕೂಡ ಬಹುತೇಕ ಸತ್ಯಕ್ಕೆ ಹತ್ತಿರವಾದ ರೀತಿಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಅದು ಎಷ್ಟು ಜನಕ್ಕೆ ಉಪಯೋಗ ಆದರೂ ಆಗಲಿ ಅಷ್ಟೇ. ಸರ್, ಈಗ ನನಗೆ ಒಂದು ಭಾವಗೀತೆಯ ಒಂದು ಸಾಲು ನಾಪಕಕ್ಕೆ ಬರ್ತಾ ಇದೆ. ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೂ ನೀರಿನಾಳ ತಿಳಿಯಿತೇನೋ ಹಾಯಿ ದೋಣಿಗೆ. ಇದನ್ನು ನಾನು ನಿಮಗೆ ಯಾಕೆ ಇವತ್ತು ಕೇಳ್ತಾ ಇದ್ದೀನಿ ಅಂದರೆ, ಅಟ್ ಜಸ್ಟ್ 71 ಇಷ್ಟು ಲೈಫನ್ನು ನೋಡಿದ್ಮೇಲೆ ನೀವು ಲೈಫನ್ನು ಹೇಗೆ ನೋಡ್ತಾ ಇದ್ದೀರಾ ಅನ್ನೋದು ನಮ್ಮ ಕ್ಯೂರಿಯಾಸಿಟಿ. ಇಲ್ಲ, ನಡೆದು ಬಂದ ದಾರಿ ಅನ್ನೋದು ಇದೆಯಲ್ಲ, ನಡ್ಕೊಂಡು ಬಂದು ಅಷ್ಟೇ. ಇದು ಈ ಪ್ರಪಂಚದಲ್ಲಿ ಏನಾಗಿದೆ, ಒಂದೊಂದು ದೇಶದಲ್ಲಿ ಒಂದೊಂದು ಸಂಸ್ಕೃತಿ, ಒಂದೊಂದು ವೈವಿಧ್ಯತೆಗಳಿರ್ತವೆ. ಅದು ಬದುಕಿಗೋಸ್ಕರವೇ. ಸಾಂಸಾರಿಕ ಜೀವನ, ಸನ್ಯಾಸತ್ವದ ಜೀವನ, ಅಥವಾ ಇನ್ನೊಂದು ಉಂಡಾಡಿ ಗುಂಡಿನ ಜೀವನ, ಈ ಥರದ್ದು ಬೇಕಾದಷ್ಟು ವೆರೈಟೀಸ್ ಇರ್ತವೆ. ಆದರೆ ನಾವು ನಡೆದ ದಾರಿಯನ್ನು ಸರಿಯಾಗಿ ನಡೆದಿದ್ದೀವ ಇಲ್ವ ಅನ್ನೋದು ನೋಡ್ಕೊಳ್ಳೋದು ಭಾಳ ಮುಖ್ಯ ಆಗಿದೆ. ದಾರಿ ಸರಿಯಾಗಿದ್ದರೂ ನಡೆದ ನಡೆಗೆ ಸರಿಯಾಗಿದೆಯೋ ಇಲ್ವೋ. ದಾರಿ ಸರಿಯಾಗೇ ಇರುತ್ತೆ, ನಡ್ಕೊಂಡು ಒಂದು ರೀತಿಯೇ ಸರಿಗಿಲ್ಲದೆ ಇದ್ದರೆ ಅದು ಅಧ್ವಾನ ಆಗಿಬಿಡುತ್ತೆ. ಹಾಗಾಗಿ ಮೈಯೆಲ್ಲ ಕಣ್ಣಿಟ್ಕೊಂಡು ನಾವು ಹಿಂಭಾಗದನ್ನು ಅಚ್ಚುಕಟ್ಟಾಗಿ ನೋಡಿಕೊಂಡು ಅಲ್ಲಿ ಏನೇನು ಎಡವಿರ್ತೀವೋ ಅದನ್ನು ಎಡವುದಲ್ಲೇ ಎಡವಬಾರ್ದು ಅಂತ ಬೀಚಿ ಹೇಳಿದ್ದಾರೆ. ಎಡವುದಲ್ಲೇ ಎಡವುದವನಿಗೆ ಬೇಕುಪ್ಪ ಅಂತಾರಂತೆ. ಅಂದರೆ ಎಡವುತ್ತೀವಿ, ಎಡವಿದ್ದು ಗೊತ್ತಾದ ಮೇಲೆ ರಿಪೇರಿ ಮಾಡ್ಕೋಬೇಕಲ್ವಾ, ತಿರ್ಗಿ ಅದೇ ಜಾಗದಲ್ಲಿ ಎಡವೋದಾದರೆ ಇನ್ನೆಂಥ ಮೂರ್ಖರು ನಾವು. ಇದು ಆಗಿದೆ. ಆ ದೃಷ್ಟಿಯಿಂದ ನನ್ನ ದೃಷ್ಟಿಯಲ್ಲಿ ಬಡತನ ಪಾಠ ಕಲಿಸಿರ್ಬೋದು, ಬದುಕಕ್ಕೆ ಪಾಠ ಕಲಿಸಿರ್ಬೋದು, ನಮ್ಮ ಸಂಸಾರದ ಕುಟುಂಬದ ಜೀವನ ಅಥವಾ ನಮ್ಮೂರಿನ ಸರೌಂಡಿಂಗ್ಸ್, ಪರಿಸರ, ಇವೆಲ್ಲವೂ ಸೇರಿಕೊಂಡು ನಾವು ಬೆಳೀತಾ 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 ಏನು ಬೇಕಾದರೂ ಆಗ್ಬೋದು, ಯಾಕೆ ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ನಾನು ಒಬ್ಬ ಉದಾಹರಣೆ. ಮೊದಲು ನಿಮ್ಮ ಒಂದು ಇಡೀ ಪ್ರೊಫೈಲೇ ನೋಡಿದ್ರೆ ಸರ್, ಒಂದು LLB ಗ್ರ್ಯಾಜುಯೇಟ್ ಆಗಿ 500ಕ್ಕೂ ಹೆಚ್ಚು ಸಿನಿಮಾಗಳು, 50ಕ್ಕೂ ಹೆಚ್ಚು ವರ್ಷಗಳು ರಂಗಭೂಮಿಯಲ್ಲಿ ಎಲ್ಲ ಶುರುವಾಗಿದ್ದು ಒಂದು ಮೈಮ್ ಆರ್ಟಿಸ್ಟ್ ಆಗಿ. ಆಮೇಲೆ ಧಾರಾವಾಹಿ, ಸಿನಿಮಾ, ಪಾಲಿಟಿಕ್ಸ್, ರಂಗಭೂಮಿ, ಸಂಸಾರ, ಹೋರಾಟ, ಕೃಷಿ,
ಇದೆಲ್ಲ ಒಂದು ನಿಮ್ಮ ಖುಷಿಗೆ ನೀವು ಹಂತ ಹಂತವಾಗಿ ಹೆಜ್ಜೆ ಇಡ್ತಾ ಇದ್ದೀರಾ. ಏನು ಬೇಕಾದರೂ ಆಗಬಹುದು ಅನ್ನೋ ಆಲೋಚನೆಗಳು ನಿಮಗೆ ಶುರುವಾಗಿದ್ದ ಫಾರ್ಮೇಟಿವ್ ಇಯರ್ಸ್ ಅಂತ ಕರಿತೀವಲ್ಲ, ನೀವು 1953 ಬಾರ್ನ್. ಹೇಗಿತ್ತು ಸರ್ ಅವತ್ತಿನ ದಿನ? ಹುಟ್ಟಿದಾಗ ನಾವು ಯಾವ ಪರಿಸರದಲ್ಲಿ ಹುಟ್ಟಿದ್ದೀವಿ ಅನ್ನೋದು ಮುಖ್ಯ. ನಮಗೇನು ಬುದ್ಧಿ ಇರೋದಿಲ್ಲ ಅಲ್ವೇ. ನಮ್ಮ ತಂದೆ ತಾಯಿ ಅವರು ಹೇಗೋ ಬೆಳೆಸ್ತಾರೆ. ಒಂದು ಹಂತಕ್ಕೆ 3-4ನೇ ತರಗತಿ ಆದಮೇಲೆ ಎಲ್ಲಿ ಹುಟ್ಟಿದ್ದೀವಿ, ಹೇಗೆ ಹುಟ್ಟಿದ್ದೀವಿ ಅಂತ ಸ್ವಲ್ಪ ಅರಿವು ಕಾಣ್ತದೆ. ಯಾವ ಊರಿದು, ಹಳ್ಳಿ, ದನ ಕರ ಮಟ್ಟು, ಅದು ಯಾವುದೋ ಒಂದು ಜಾಗ, ಪರಿಸರ ಅಷ್ಟೇ. ಊಟ ತಿಂಡಿ ಹಸಿವು ಅಷ್ಟೇ ಕಾಣ್ತಿದ್ದಲ್ಲಿ. ಆಮೇಲೆ ಅಲ್ಲಿ ಕಲಿಬೇಕು ಅಂತಕ್ಕಂಥದ್ದು ನಮ್ಮ ಕಾಲದಲ್ಲಿ ಇವತ್ತಿದ್ದ ಹಾಗೆ ಸೌಲಭ್ಯಗಳು ಇರಲೇ ಇಲ್ಲ. ಕಲಿಯೋ ಉತ್ಸಾಹ ಈಗಲಿಂದಲೇ ಬರುತ್ತೆ ಮಕ್ಕಳಿಗೆ. ನಾವು ನಿಮ್ಮ ಮಕ್ಕಳು, ನಮ್ಮ ಮಕ್ಕಳಾಗಲಿ, ನಮ್ಮ ಮೊಮ್ಮಕ್ಕಳಾಗಲಿ ಏನಾಗುತ್ತೆ ಅಂದರೆ ಈಗ ಮೊಬೈಲ್ ಹಿಡ್ಕೊಂಡು ಆಟ ಆಡ್ತಕ್ಕಂಥ ಪರಿಸ್ಥಿತಿಲಿದ್ದೀವಿ ಕೆಲವು ಭಾಗದಲ್ಲಿ, ಎಲ್ಲ ಭಾಗದಲ್ಲೆಲ್ಲ, ಗ್ರಾಮೀಣ ಭಾಗ ಬೇರೆ. ನಾವು ಹುಟ್ಟಿದ್ದಂಥ ಕುಗ್ರಾಮದಂಥ ಜಾಗದಲ್ಲಿ 10 ಜಾತಿಗಳಿದ್ದಕ್ಕಂಥ ಕುಟುಂಬದಲ್ಲಿ ಹುಟ್ಟಿದಾಗ ಏನೂ ಗೊತ್ತಾಗ್ತಿರಲಿಲ್ಲ. ನಿಜ ಹೇಳಬೇಕು ಅಂದರೆ 7ನೇ ತರಗತಿವರೆಗೂ 6ನೇ ತರಗತಿವರೆಗೂ ಊರಲ್ಲೇ ಓದಿದ್ರು ಕೂಡ ಏನು ಓದ್ದೆ ಅಂತಲೂ ಗೊತ್ತಿಲ್ಲ, ಯಾಕೆ ಓದ್ದೆ ಅಂತಲೂ ಗೊತ್ತಿಲ್ಲ. ಮಕ್ಕಳ ಹಸುವನ್ನು ನೀಗ್ಸೋದು ಅಪ್ಪ ಅಮ್ಮನ ಕರ್ತವ್ಯ ಆಗಿದ್ದು ನಮಗೆ ಅದು ಗೊತ್ತಾಗಲಿಲ್ಲ. ಅವ್ರ ಶ್ರಮ ನಮಗೇನು ಅರ್ಥನೇ ಆಗ್ತಿರಲಿಲ್ಲ. ಅದಾದಮೇಲೆ ಹೊರಗಡೆಗೆ ಹೋಗಬೇಕಾದ ಅನಿವಾರ್ಯತೆ ಬಂದಾಗ ಚಿಕ್ಕಪ್ಪ ಅವ್ರ ಊರಿನಲ್ಲಿ ಹೋಗಿ ಓದಬೇಕಾಗಿ ಬಂತು 1 ವರ್ಷ. ಅಲ್ಲೂ ಓದು ತಲೆಗತ್ತಲಿಲ್ಲ. ನಾನೇನು ಭಾರಿ ಬುದ್ಧಿವಂತ ಅಲ್ಲ, ಭಾಳ ದಡ್ಡನೇ ಆ ಲೆಕ್ಕದಲ್ಲಿ. ಅಂದರೆ ದಡ್ಡ ಅಂತಂದ್ರೆ ಒಪ್ಕೊಳ್ಳೋಕ್ಕೇನು ಸಂಕೋಚ ಇಲ್ಲ, ಒಪ್ಕೋಬೇಕಾಗತ್ತೆ. ಹೈಸ್ಕೂಲು ನಾನು ಓದಿದ್ದು ಸಿದ್ಧ. ಅಲ್ಲಿ ಎಲ್ಲೋ ಒಂದು ಸ್ವಲ್ಪ ಅಷ್ಟೊತ್ತಿಗಾಗಲೇ 13, 13ನೇ ವಯಸ್ಸಾಗಿತ್ತಲ್ಲ ನನಗೆ. 6ನೇ ತರಗತಿಗೋ 7ನೇ ತರಗತಿಗೋ ಅಲ್ಲಿ ಹೋಗಿದ್ದಾಗ ಆಗ ನನಗೆ ಅದು ಭಾರಿ ಪ್ರಜ್ಞೆ ಬಂದಿರಲಿಲ್ಲ ಏನು ಪ್ರಪಂಚದ್ದೆಲ್ಲ. ಏನೋ ಮಾಡ್ಬೇಕಾಗತ್ತೆ ನಾವು, ಯಾಕೆ ಇಲ್ಲಿ ಕಳ್ಸೋರು ನಮ್ಮ ಅಪ್ಪ ಅಮ್ಮವು ಕಷ್ಟ ಇದೆ. ಹಾಗೆ ಆ ಮಠದ ಸ್ವಾಮಿಗಳ ಪ್ರವಚನ ಕೇಳ್ತಾ ಅಲ್ಲಿನ ವಿದ್ಯಾರ್ಥಿಗಳ ಪರಿಸ್ಥಿತಿ ಒಬ್ಬೊಬ್ರದ್ದು ಮಾತಾಡುವಾಗ ಕೇಳ್ಕೊತಿದ್ವಲ್ಲ. ಅವ್ರು ಕತ್ತಂದು ಬಿಡ್ತಿದ್ದು, ನಮ್ಮ ಮನೇಲಿ ಊಟ ಇಲ್ಲ, ತಿಂಡಿ ಇಲ್ಲ, ತಾಯಿ ಇಲ್ಲ, ಅಮ್ಮ ಇಲ್ಲ, ಇವೆಲ್ಲ ಬಿಡ್ತಿದ್ದಾಗ ಪರಿಣಾಮ ಬೀರಿದೆ ಅಂತ ಕಾಣಿಸುತ್ತೆ. ಭಾಳ ಪಾಠ ಕಲಿಸ್ತಮ್ಮ. ಸರ್ 1975ನಲ್ಲಿ ನಿಮ್ಮ ಫಸ್ಟ್ ನಾಟಕ. ಸೊ ಅದರಿಂದಾಗಿ ಈಗ 50 ವರ್ಷಗಳ ರಂಗಭೂಮಿಯ ಪ್ರಯಾಣ. ಮೊದಲು ಮಾಡಿದ ನಾಟಕ ಗೋಡಂಬಿ. ಇದೇನು ಸರ್ ಇದು ಗೋಡಂಬಿ ನಾಟಕ? ಗೋಡಂಬಿದು ಒಂದು ನಾಟಕ ಇದೆ, ಅದೊಂದು ಇನ್ಸಿಡೆಂಟು. ಅದಕ್ಕಿಂತ ಮುಂಚೆ ಇದು ಹುತ್ತವ ಬಡಿದರೆ ನಾಟಕ. ಹುತ್ತವ ಬಡಿದರೆ ಅಂತ ಒಂದು ನಾಟಕ. ಅದಾದಮೇಲೆ ಒಂದು 5-6 ನಾಟಕಗಳು ಮಾಡಿದ ಮೇಲೆ ಮುಖ್ಯಮಂತ್ರಿ ನಾಟಕ ಮಾಡಿದ್ದು. ಇಲ್ಲಿಂದ ಇಲ್ಲಿಗೆ ಈಗ ನೀವು ಕಾಲೇಜ್ ಎಲ್ಲ ಮುಗಿಸ್ತಾ ನಿಮಗೆ ರಂಗಭೂಮಿ ಕಡೆಗೆ ಬರಬೇಕಂತ ಅದು ಮೊದಲೇ ಇತ್ತಾ ಅಥವಾ ಸುಮ್ಮನೆ ಅದು? ಇಲ್ಲಮ್ಮ, ಅದೊಂದು ಹೇಳ್ಬಿಡ್ಬೇಕು ನಿಮಗೆ. ಅದನ್ನು ಮುಂಚೆನೇ ಹೇಳ್ಬಿಟ್ರೆ ಒಳ್ಳೆಯದು. ಯಾವುದು ನಾನು ಗುರಿ ಇಟ್ಕೊಂಡು ಹೋಗಿದ್ದಲ್ಲ. ಒಂದು ಸಣ್ಣ ಕೆಲಸ ಸಿಕ್ಕಿದ್ರೆ ಸಾಕು ಅನ್ನೋ ಗುರಿನೇ ನನಗಿದ್ದಿದ್ದು. ಸಿಕ್ಬಿಟ್ರೆ ಸಂಬಳ ಬರುತ್ತೆ, ಸಂಬಳ ಬಂದಮೇಲೆ ನಮ್ಮ ಮನೆಯವ್ರಿಗೆ ಒಂದಿಷ್ಟು ಕೊಡ್ಬೋದು, ನಾನು ಊಟ ಮಾಡ್ಕೊಂಡಿರ್ಬೋದು, ಯಾರನ್ನೂ ಬೇಡ್ಕೊಳಂಗಿರಲ್ಲ ಅನ್ನೋದು. ಅದು ಬಿಟ್ಟರೆ ಬೇರೆ ಗುರಿನೇ ಇರಲಿಲ್ಲ. ಅನಿರೀಕ್ಷಿತ ಆಕಸ್ಮಿಕವಾಗಿ ರಂಗಭೂಮಿ, ಹೇಗೆ TV, ಸಿನಿಮಾ, ಹೋರಾಟ, MLA ಆಗಿದ್ದು ಅನಿರೀಕ್ಷಿತ ಆಕಸ್ಮಿಕ. ನನ್ನ ಉದ್ದೇಶವೂ ಅಲ್ಲ, ನನ್ನ ಫೀಲ್ಡ್ಗಳು ಅಲ್ಲ. ಹೇಗೆ ಅಂದರೆ ಈ ನಾಟಕದಲ್ಲಿ ಪಾತ್ರ ಮಾಡಬೇಕಾದ್ರೆ ಹುತ್ತವು ಬಡಿದರೆ ನಾಟಕ ನಡೀತಾ ಇತ್ತು ಜೋರಾಗೆಲ್ಲ. ಪ್ರಸನ್ನ ಅಂತ ಒಬ್ಬರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಡೈರೆಕ್ಟ್ರು, ಆ ನಾಟಕದ ಜೋರ ಪಾಪ್ಯುಲರ್ ಹೆಸರು ಮಾಡಿದರು. ಅವರು ಸೆಂಟ್ರಲ್ ಕಾಲೇಜ್ನಲ್ಲಿ ಕೆಮಿಸ್ಟ್ರಿ ಓದಿದಂಥವ್ರು, ರ್ಯಾಂಕ್ ಹೋಲ್ಡ್ರು. ನಾನು ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದೆ, ಒಂದು ಸಣ್ಣ ಕೆಲಸಕ್ಕೆ. ಅಲ್ಲಿ ತಿಂಡಿ ಗಿಂಡಿಗೆ ಹೋಗ್ತಿರ್ಬೇಕಾದ್ರೆ ಆ ಉತ್ತಮ ಬರದಲ್ಲಿ ಯಾರೋ ಒಬ್ಬ ಪಾತ್ರಧಾರಿಗಳು ಬರದೇ ಇದ್ದಾಗ, ಬಹುತೇಕ ಅದಕ್ಕಿಂತ ಮುಂಚೆ ಗೋಡಂಬಿದಕ್ಕಿಂತ ಮುಂಚೆ ಇನ್ನೊಂದು ನಾಟಕ ಅಂದರೆ BSc ಓದ್ತಿರ್ಬೇಕಾದ್ರೆ ಒಂದು ನಾಟಕ ಬೆಂಗಳೂರಿನಲ್ಲಿ ಮಾಡಿಸಿದ್ರು. ಒಬ್ಬರು ಮೇಷ್ಟ್ರು, ಕಲಾದರ್ಶಿ ಅಂತ ಮೇಷ್ಟ್ರು, ಏಜ್ ಬಾರ್ ಅಂತ ನಾಟಕದ ಹೆಸರು. ನಾವು ಫ್ರೀ ಇದ್ವು, ಎಲ್ಲ ಮಾಡ್ತೀವಿ, ತಿಂಡಿ ಪಂಡಿ ಕೊಡ್ಸೋದಾದ್ರು ಮಾಡ್ತೀವಿ ಅಂತ. ಎಲ್ಲದಕ್ಕೂ ಅದೇ ಕಾರಣ. ಆಯಿತು, ಆ ಮೇಷ್ಟ್ರು ನಾನು ಮಾಡಿಸ್ತಾನೆ ಬನ್ನಿ ಅಂತ ಬಿಟ್ಟು ಯಜಮಾನ್ ಅವರೇ ಬರೆದಿದ್ದು ನಾಟಕ. ಅದರಲ್ಲಿ ಒಂದು ಹೆಣ್ಣು ಪಾತ್ರ ಬರುತ್ತೆ, ಒಬ್ಬ ಗೌಡನ ಮಗಳು, ಮತ್ತೇನೇನೋ ಕತೆ. ಆ ಮಗಳ ಪಾತ್ರಕ್ಕೆ ಹೆಣ್ಮಕ್ಳು ಅವಾಗ ಯಾರು ಮಾಡ್ತಿರ್ಲಿಲ್ಲ ಹೆಚ್ಚಿಗೆ, ಅಂದರೆ ಕಾಲೇಜ್ನಲ್ಲಿ ಹುಡ್ಕಿದ್ರು ಸಿಗ್ತಿರ್ಲಿಲ್ಲ ಆ ಥರ. ಅದಕ್ಕೆ ಮೇಷ್ಟ್ರೆ ಪ್ರಾಕ್ಟೀಸ್ ಮಾಡುವಾಗ ಅವರೇ ಮಾಡೋರು. ಈ ಗಿರ್ಜಮ್ನವ್ರು ಅವಾಗ ವೃತ್ತಿ ರಂಗಭೂಮಿನಲ್ಲಿ ಹೆಸರು ಮಾಡಿದರು. ಲೋಕೇಶ್ ಅವರು, ಶ್ರೀಮತಿ ಅವರು, ದೊಡ್ಡ ಹೆಸರು ಅವಾಗಲೇ ಅವರು, ಅಂದರೆ ಒಳ್ಳೆ ನಟಿ. ಇವರಿಗೆ ಚಟ ಇದ್ದಿದ್ದರಿಂದ ಈ ಥರದ್ದೆಲ್ಲ ಮಾಡಿಸ್ಬೇಕು ಅಂತ ಮೇಸ್ಟ್ರಿಗೆ ಆ ಹುಡುಗಿ ಪಾತ್ರಕ್ಕೆ ಅವ್ರನ್ನ ಫಿಕ್ಸ್ ಮಾಡಿಬಿಟ್ಟವ್ರೆ ಶೋ ದಿವಸ. ನಂಗೆ ಗೊತ್ತಿಲ್ಲ. ಶೋಗೆ ಮುಂಚೆ ಮಗಳ ರೋಲ್ನ ಇವರೇ ಮಾಡೋರು ಮೇಸ್ಟ್ರು. ಗಂಡಸರೇ ಮಾತಾಡುವಾಗ ನಮಗೇನು ಕಷ್ಟ ಆಗ್ತಿರಲಿಲ್ಲ, ಮಾಡ್ತಿದ್ದು. ಅವತ್ತು ಶೋ ದಿವಸ ಮಾಡ್ತಾಯಿದ್ವಿ, ಗಾಯನ ಸಮಾಜದಲ್ಲಿ ನಾಟಕ ಶುರು ಆಗಬೇಕು. ನಾನೇ ಗೌಡನ ರೋಲು, ಫಸ್ಟು ನಾಟಕ. ಎಲ್ಲ ಗಟ್ಟು ಮಾಡ್ಕೊಂಡೆಲ್ಲ ಕೋಟ್ ಗಿಟ್ಟು ಹಾಕೊಂಡಿದ್ವಿ. ಈ ಅಮ್ಮ ಬಂದಿರೋದೇ ನಮ್ಗೆ ಆಶ್ಚರ್ಯ, ಗಾಬರಿ, ನೋಡೋದೇ ಒಂದು ಆನಂದ ಅಲ್ವೇ. ಅವಾಗ ಇನ್ನೂ ಭಾಳ ಚಿಕ್ಕವರಲ್ವೇ ಅವರು. ಆಮೇಲೆ ಬಂದರು,
ಪ್ರಾಕ್ಟೀಸ್ ಇಲ್ಲ ಏನಿಲ್ಲ, ಸೀದಾ ನಾಟಕ ಮಾಡೋಕೆ ಒಪ್ಕೊಂಬಿಟ್ಟಿದ್ದಾರೆ ಅವರು. ಅವ್ರು ಸ್ಕ್ರಿಪ್ಟ್ ತಗೊಂಡು ಗೊತ್ತು ಮಾಡ್ಕೊಂಬರ್ತಾರೆ. ಪ್ರೊಫೆಷನಲ್ ಥಿಯೇಟರ್ಸ್ನವರೆಲ್ಲ ಹಾಗೇನೆ ಸ್ಕ್ರಿಪ್ಟ್ ಇಸ್ಕೊಂಬಿಟ್ಟು ನೋಡ್ಕೊಂಡು ಬಂದು ಒಂದು ಸರಿ ಅಲ್ಲೇ ಸಾಯಂಕಾಲ ಹೇಳ್ಕೊಂಡು ಮಾಡ್ತಾರೆ. ನನಗೂ ಅದೇ ಥರದ ಶೋ ಇರೋ ದಿವಸ ಬಂದರು, ಯಾರು ಅಪ್ಪನ ರೋಲ್ ಮಾಡ್ತಿರೋದು ಇಂಥವ್ರು, ಬನ್ನಿ ಚಂದ್ರಶೇಖರ್ ಅಂತಂದರು. ನಾನು ಅವ್ರೇನೋ ಓದಿದ್ರು, ನಾನು ಪತ್ತ ಹೇಳ್ಕೊಂಡು ಹೋದೆ, ಭಯ ಬೇರೆ ನನಗೆ. ಆಮೇಲೆ ನಾಟಕ ಶುರು ಆಯ್ತಮ್ಮ. ಮೇಯ್ನ್ ರೋಲು ಅವ್ರದ್ದು, ಇಂಪಾರ್ಟೆಂಟ್ ರೋಲು. ಮಾಡ್ತಾ 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 ಪ್ರಾರಂಭದಲ್ಲಿ ನನ್ನ ಸೀನಲ್ಲಿ ಬಂದು ಆ ಅಮ್ಮ ಭಾಳ ಪ್ರೀತಿಯಿಂದ ಬಂದು ಅಪ್ಪ ಅನ್ನಬೇಕು. ಪ್ರಾಕ್ಟೀಸ್ನಲ್ಲಿ ಏನೂ ಹೇಳ್ಕೊಟ್ಟಿಲ್ಲ ಇದುವರೆಗೂ. ಆವಾಗ ಬಂದು ಅಪ್ಪ ಅಂತ ಬಂದು ತಬ್ಕೊಂಬಿಟ್ರು. ಹಿಂಗೆ ಮಾತು ಗೀತು ಬೆವತು ಎಲ್ಲ ಆಗಿ ಡೈಲಾಗೆ ಮರ್ತೋಯ್ತು. ಒಂದು ಹುಡುಗಿ ತಬ್ಕೊಂಡಿದ್ದು, ಎರಡನೇದು ಒಳ್ಳೆ ವಯಸ್ಸಿನ ಹುಡುಗಿ ಬೇರೆ ತಬ್ಕೊಂಡಿರೋದು. ಅದು ಪ್ರಾಕ್ಟೀಸ್ ಇಲ್ಲ. ಅಪ್ಪ ಅಂತ ನನಗೆ ಡೈಲಾಗ್ ಬ್ಲ್ಯಾಂಕ್. ಆ ಅಮ್ಮನೇ ಮ್ಯಾನೇಜ್ ಮಾಡ್ಕೊಂಡು ನನ್ನ ಡೈಲಾಗು ಅವರೇ ಹೇಳ್ಕೊಂಡು ಸುಧಾರಿಸಿ ಸೀನ್ ಮುಗಿಸಿದ್ರು. ಆಮೇಲೆ ಕೇಳಿದೆ, ಏನು ಚಂದ್ರ ಹಿಂಗೆ ಮಾಡ್ಬಿಟ್ರ ನೀವು ಅಂತ. ಏನಮ್ಮ ನೀವು ಒಂದು ಸರಿನೂ ರಿಹರ್ಸಲ್ನಲ್ಲಿ ಬಂದಿಲ್ಲ, ಮುಟ್ಟಿಲ್ಲ, ಇದ್ಗಿದ್ದಂಗೆ ತಬ್ಕೊಂಬಿಟ್ರೆ ನಾನೇನು ಮಾಡ್ಬೇಕು, ನಮಗೆ ಗೊತ್ತೇ ಇಲ್ಲ ಹೆಣ್ಮಕ್ಳು ಅಂತ ಗಾಬರಿ ಬಿದ್ದುಬಿಟ್ಟಿದ್ದು. ಇವತ್ತು ಹೇಳೋ ಥರ ಇರಲಿಲ್ಲ. ಅದೇ ಅವರೇ ಪಾಪ ಹೇಳಿದ್ರು, ಆ ಥರ ಅಲ್ಲ, ಹಂಗೆಲ್ಲ ಪಾತ್ರ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ತಿರ್ಗಿ ಹಂಗೆ ಮುಗಿಸ್ತ ನಾಟಕನ. ಅದೇ ಗಿರಿಜಮ್ಮನವ್ರ ಜೊತೆ ಒಂದು 40-45 ಹೆಂಡತಿ ಪಾತ್ರ ಸಿನಿಮಾಗಳಲ್ಲಿ ಮಾಡಿ ಇವತ್ತಿನ ದಿವಸ ದೊಡ್ಡ ಪರಿಚಯ ಸಂಬಂಧ. ಅವ್ರ ಮಕ್ಕಳ ಜೊತೆಲೂ ಪಾತ್ರ ಮಾಡಿದೆ. ಅಂದರೆ ಅವತ್ತೆಲ್ಲೋ ಒಂದು ಕಡೆ ನನಗೆ ಇದು ಹೋಗಿರ್ಬೋದು, ಈ ಕೀಳಿರ್ಮೆ ಅಂತೀವಲ್ಲ, ಅದೆಲ್ಲ ಹೋಗಿ ಓಹೋ ಇದು ಪ್ರಪಂಚ ಹಿಂಗೆ, ಏನು ತೊಂದರೆ ಇಲ್ಲ ಅಂತ ನಾಟಕದ. ಹಂಗಾಗಿ ಈ ನಾಟಕದಲ್ಲಿ ಯಾರೋ ಬಂದು ಕರೆದ್ರು, ಅದೇ ಪ್ರಸನ್ನ, ನಾನು ಇಲ್ಲ ಸರ್ ನನಗೆ ಮಾಡೋಕ್ಕೆ ಬರೋದಿಲ್ಲ, ನನಗೆ ಅಭ್ಯಾಸ ಇಲ್ಲ, ಅದು ಯಾವುದೋ ಒಂದು ನಾಟಕ ಮಾಡಿ ಅನುಭವಿಸಿದ್ದೀನಿ, ಏನು ಬೇಡ ಅಂತಂದು. ಇಲ್ಲರಿ ಯಾರೋ ಬರ್ತಾ ಇಲ್ಲ, ಶೋ ಯಾವತ್ತು ಅಂತ. ನಾಳೆ ಶೋ ನನಗೆ ಇವತ್ತು ಕರ್ಕೊಂಡು ನನಗೆ ಬರದೇ ಇದ್ದನ್ನ ಮಾಡಿಸ್ತೀನಿ ಬನ್ನಿರಿ ಪರವಾಗಿಲ್ಲ ಅಂತ. ನನಗೆ ಅಲ್ಲಿ ಕಾಸು ಖರ್ಚಾಗದೇ ಇದ್ರೆ ಬರ್ತೀನಿ ಸರ್ ಅಂತ ದುಡ್ಡಿದ್ರೆ. ಆವಾಗ ಕರ್ಕೊಂಡೋಗಿ ಪ್ರಾಕ್ಟೀಸ್ ಏನೋ ಮಾಡಿ ಒಂದು ನಾಟಕ ಕೊಟ್ರಮ್ಮ. ಆ ನಾಟಕ ಮಾಡಿದ ತಕ್ಷಣ ಗೊತ್ತಿಲ್ಲ ಯಾಕೋ ಏನೋ ಆ ನಾಟಕದಲ್ಲಿ ಕ್ಲಿಕ್ ಆಗೋಯ್ತು. ಆಮೇಲೆ ಕರಿಯೋಕ್ಕೆ ಶುರು ಮಾಡಿಬಿಟ್ರು. ಈ ಥರ ನಾಟಕಕ್ಕೆ ಬಂದಿದ್ದು. ನಾಟಕದಿಂದ ಹಾಗೇ ಟಿ ವಿಗೂ ಬಂದೆ, ಹಾಗೇ ಸಿನಿಮಾಕ್ಕೂ ಬಂದೆ. ಸಿನಿಮಾ ಯಾರೋ ಬರಲಿಲ್ಲ ಅಂತ ನಾನು ಚಿಕ್ಕಮಂಗ್ಳೂರಿನಲ್ಲಿ ಕರ್ಕೊಂಡೋಗಿ ಪಾತ್ರ ಮಾಡಿಸಿದ್ರು. ಅದು ಕ್ಲಿಕ್ ಆಯಿತು. ಚಕ್ರವ್ಯೂಹದಲ್ಲಿ ಯಾರೂ ಪಾತ್ರ ಮಾಡಿಲ್ಲ ಅಂತ ಅಂದ್ಬಿಟ್ಟು ರವಿಚಂದ್ರನ್ ಅವ್ರ ತಂದೆ ಕರ್ಕೊಂಡೋಗಿ ಮಾಡಿಸಿ ಅದು ಹಿಟ್ಟಾಯಿತು. 100 ಡೇಸ್ ಹೋಯಿತು, ಅದು ಹೊಟ್ಟೋಯ್ತು. ರಾಜಕಾರಣವನ್ನು ಮದ್ರಾಸ್ನಲ್ಲಿ ಶೂಟಿಂಗ್ ಮಾಡ್ತಿದ್ದವ್ರನ್ನ ಇನ್ನು 21 ದಿವಸ ಇದೆ ಚುನಾವಣೆ ಅನ್ನುವಾಗ ಫೋನ್ ಮಾಡಿ ಕರೆಸ್ಕೊಂಡು ಟಿಕೆಟ್ ಕೊಟ್ಟು ನಿಲ್ಲಿಸ್ಬಿಟ್ಟು ತಳ್ಳಿದ್ರು ಗೌರಿಬಿದನೂರಿನಲ್ಲಿ. 15 ದಿವಸಕ್ಕೆ MLA ಆಗೋದು. ಅಪ್ಪ ಓಫ್. ಸೊ ಆ ಫೇಸಲ್ಲಿ ನಿಮ್ಮ ಫ್ಯಾಮಿಲಿ ಅವ್ರಿಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು? ಇಲ್ಲ, ನಾನು 80 ತನಕ ಅವ್ರ ಮದುವೆನೇ ಇಲ್ಲ ನಂದಿನ್ನ. 81 ಇಲ್ಲ, 82 ಇಲ್ಲ, ಅಷ್ಟೊತ್ತಿಗೆ 7-8 ಪಿಕ್ಚರ್ ಮಾಡಿದ್ದೀನಿ. ಅವ್ಯಾವ ಪಾಪ್ಯುಲರ್ ಆಗಿಲ್ಲ. ಮುಖ್ಯಮಂತ್ರಿ ನಾಟಕ ಕ್ಲಿಕ್ ಆಗಿಬಿಟ್ಟಿದೆ ಆವಾಗ. ಅವಲೇ ಮುಖ್ಯಮಂತ್ರಿ ಚಂದ್ರು ಅಂತ. ಅದು ಯಾಕೆ ಅದು ಬಂತು ಅಂದರೆ ಅದು ಅದೃಷ್ಟ. ಹೆಂಗೆ ಚಂದ್ರಶೇಖರ್ ಅಂತ ಹೆಸರಿತ್ತಲ್ಲ. ಈ ರಂಗಭೂಮಿನಲ್ಲಿ 6-7 ಜನ ಚಂದ್ರು ಇದ್ದರು ಅವತ್ತಿನ ಕಾಲಕ್ಕೆ. ನಾನೊಬ್ಬ ಚಂದ್ರು, ತಬಲಾ ಚಂದ್ರು ಅಂತ ಇನ್ನೊಬ್ಬರು, ಸೀಕೈ ಚಂದ್ರು ಆ ಟೈಮ್ಗೆ ಎಂಟ್ರಾಗಿದ್ದರು. ಇದು ನಮ್ಮ ಇದು ಮೈಕೋ ಚಂದ್ರು ಅಂತ ಒಬ್ಬರು ಇದ್ದರು. ಈ ಪತ್ರಿಕೆ ಗುಡ್ಡದ ಮೇಲೆ ಚಂದ್ರ ಅವರು ಆಮೇಲೆ ಬಂದ ಅದು ಅವರು ಅದೇ ಪೀರಿಯಡ್ನಲ್ಲೇ ಬಂದಿದ್ದಂಥವ್ರು. ಇವೆಲ್ಲವೂ ಇದ್ದಿದ್ದರಿಂದ ಈ ಪತ್ರಿಕೆಯವರು ಮಾಧ್ಯಮದವರು ಬರೆಯುವಾಗ ಹೆಂಗೆ ಬರೀತಾರೆ, ಮುಖ್ಯಮಂತ್ರಿ ಪಾತ್ರದಲ್ಲಿ ಪತ್ರ ಮಾಡಿದ ಮುಖ್ಯಮಂತ್ರಿ ಚಂದ್ರು ಅಂತ ಬರ್ಕೊಂಡೋಗಿ ಆಮೇಲೆ ಕೊನೆಗೆ ಆ ಇನ್ವೈಟೆಡ್ ಕಾಮನು ಹೋಗ್ಬಿಟ್ಟು ಮುಖ್ಯಮಂತ್ರಿ ಚಂದ್ರು ಆಗೋಯ್ತು. ಚುನಾವಣೆಯಲ್ಲಿ ಎಲೆಕ್ಷನ್ನು ಹಂಗೆ ನಿಲ್ಲಬೇಕಾದ ಪರಿಸ್ಥಿತಿ ಬಂತು. ವೋಟರ್ ಲಿಸ್ಟ್ನಲ್ಲಿ ನನ್ನ ಮುಖ್ಯಮಂತ್ರಿ ಚಂದ್ರು ಹಾಕ್ಬಿಟ್ಟಿದ್ರು ಸರ್ಕಾರದವರು. ಹಂಗಾಗಿ ಆ ಹೆಸರು ಕಾಯಂ ಆಯ್ತು. ಇದು ಆಕಸ್ಮಿಕ. ಸೊ ಇಷ್ಟೆಲ್ಲದ್ರ ಮಧ್ಯೆ ನಿಮ್ಮ ಪರ್ಸನಲ್ ಲೈಫ್ನ ಒಂದು ಚಾಪ್ಟರ್ 83 ಪದ್ಮಾ ಅವರನ್ನು ಮದುವೆ ಆಗ್ತೀರಿ ನೋಡಿ. ಕರೆಕ್ಟ್ 75ರಲ್ಲಿ ನಾಟಕ ಶುರು ಮಾಡಿದೆ, 78ರಲ್ಲಿ ಸಿನಿಮಾಗೆ ಎಂಟ್ರಾದೆ ಆಫ್ ಬಿಟ್ ಮೂವಿನಲ್ಲಿ. ಆಫ್ ಬಿಟ್ ಅವೇನು ಭಾಳ ಕಮರ್ಷಿಯಲ್ ಸಕ್ಸಸ್ ಆಗಿಲ್ಲ. 83ರಲ್ಲಿ ಚಕ್ರವ್ಯೂಹ ಅದು ರಿಲೀಸ್ ಆದಾಗಲೂ ನಾನು ಮದುವೆ ಆಗೋಕ್ಕೂ ಒಂದೇ ಸಂದರ್ಭ. ಆವಾಗ ನಾನು ಸುದ್ದಿಯಾಗಿದ್ದ ಆ್ಯಕ್ಟ್ರು. ಅಂದರೆ ಬಸ್ಸಲ್ಲಿ ಹೋದ್ರೂ ನನ್ನನ್ನು ಗುರುತಿಡಿದು ಸೈನ್ ಹಾಕ್ಸ್ಕೊಳ್ಳೋ ಲೆವೆಲ್ಗೆ ಬಂದಂಥ ಒಬ್ಬ ನಟ. ಅವಾಗೇನು ನಮಗೆ ಕಾರ್ ಇರಲಿಲ್ಲ, ಏನಿಲ್ಲ. 83 ಅರೇಂಜ್ಡ್ ಮ್ಯಾರೇಜು. ಆಕೆಗೂ ನನಗೂ 10 ವರ್ಷ ಡಿಫ್ರೆನ್ಸ್ ಇದೆ. ತುಮಕೂರು ಹತ್ರ ಸಿರಾ ಕಡವುಗೆರೆ ಅನ್ನೋ ಒಂದು ಊರಿನಲ್ಲಿ ಬಡ ಕುಟುಂಬ, ನಮ್ಮ ಥರದ್ದೇ ಕುಟುಂಬದ ಮಧ್ಯೆ. ಆಗ ನನಗೆ ಆಸೆ ಇದ್ದಿದ್ದು ಹುಡುಗಿ ಸುಂದರವಾಗಿ ಹಂಗಿರ್ಬೇಕು ಅಂತ ನನಗೆ ಕಲ್ಪನೆಯೂ ಇಲ್ಲ, ಏನಿಲ್ಲ. ಅಕ್ಕ ತಂಗಿದೆಲ್ಲ ಮದುವೆ ಆದಮೇಲೆ ಮಾಡಿ ಅಂದಿದ್ದೆ. ಅದಕ್ಕೆ ಲೇಟ್ ಮದುವೆ ಅಟ್ ದಿ ಏಜ್ ಆಫ್ 29 or 30 ಹತ್ತತ್ರ ಮದುವೆ. ಆಗ ಮನೆಯವ್ರು ನೋಡಿದ್ದು ಹುಡುಗಿನ
ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಬಂತು. ಆಮೇಲೆ ಅದನ್ನು ಬ್ಲ್ಯಾಂಕಾಗಿ ಅವತ್ತು ಹೇಳಿದೆ ನಿಮಗೆ, ಏನಂತಂದರೆ ರಾಜಾರಾಮ್ ಬಂದಿದ್ರು ನನ್ನ ಜೊತೆಲಿ. ಆ ಹುಡುಗಿ ನೋಡಿದಾಗ ಚಿಕ್ಕ ವಯಸ್ಸು ಅನ್ನಿಸ್ತು, ಸಣ್ಣಗಿದ್ರು. ತಪ್ಪು ಮಾಡ್ತಿದ್ದೀನಿ, 10 ವರ್ಷ ಡಿಫ್ರೆನ್ಸ್ ಒಳ್ಳೇದಲ್ಲ. ಆದರೆ ನಮ್ಮ ಅಪ್ಪ ಅಮ್ಮದಿರೆಲ್ಲ 10-15 ವರ್ಷ ಡಿಫ್ರೆನ್ಸ್ಗಳೇ ಆ ಕಾಲದಲ್ಲಿ. ಈಗ ಅಂಥದ್ದು ಒಳ್ಳೇದಲ್ಲ. ಆಮೇಲೆ ಸಿನಿಮಾ ಅಂದರೆ ಕೆಲಸ ಯಾವ ಗಳಿಗೆಲ್ಲಿ ಬೇಕಾದ್ರೂ ಹೋಗುತ್ತೆ ನನಗೆ. ಅವಾಗಿನ್ನೂ ರಾಜಕಾರಣಿ ಅಲ್ಲ 83ರಲ್ಲಿ. ಸಿನಿಮಾ ಇದ್ದಾವೆ, ಆದರೆ ಇದು ಗ್ಯಾರಂಟಿ ಇಲ್ಲ. ಯಾವತ್ತು ಕಳ್ಕೊತೀನೋ, ವರ್ಷದ ಕುಳಿಗೆ ಹೋಗಿ ವರ್ಷದ ಕುಳು ಕಳ್ಕೊಂಡ ಅಂತ ಕೆಲಸ ಕಳ್ಕೊತೀನೋ ನಂಬಿಕೆ ನನಗೆ. ಅದು ಹಠ ಮಾಡಬೇಕು ಅಂತ. ನಾಟಕದವನು ಅಂದಾಗ ಅನುಮಾನ ಇರುತ್ತೆ ಅವ್ರಿಗೆ, ಇವ್ರು ಯಾವ್ಯಾವ ಸಂಬಂಧಗಳಿದ್ದಾವೋ ಏನು ಕತ್ತೀನೋ ಅಂತ. ನಾಟಕದ ಬಗ್ಗೆ ಆ ಥರದ ಅಭಿಪ್ರಾಯ ಇರ್ತದೆ. ಇವೆಲ್ಲ ಅವ್ರಿಗೆ, ಮನೆಯವ್ರಿಗೆ ಮತ್ತು ಹುಡುಗಿಗೆ ತಿಳಿಸ್ಬಿಡಿ ಫಸ್ಟು. ನನಗೆ ಹುಡುಗಿ ಈಗ ಸದ್ಯಕ್ಕೆ ಅದು ಓಕೆ, ಮನೆಯವ್ರು ಹೇಳಿದ್ದಾರೆ, ಅದಲ್ಲ. ಅದ್ರ ಮೇಲೂ ಅವ್ರು ಒಪ್ಕೋತೀವಿ ಅಂದರೆ ಒಪ್ಕೊಳ್ಳಿ ಅಂತ ಹೇಳಿ ಅವತ್ತು ಅವ್ರ ಮನೇಲಿ ಉಪ್ಪಿಟ್ಟು ಮಾಡಿಕೊಟ್ಟಿದ್ರು ನಮ್ಮ ಅತ್ತೆಯವರು. ಆವತ್ತನ್ನು ಉಪ್ಪಿಟ್ಟು ಅಂದ್ರೆ ಭಾಳ ಪ್ರಿಯ ನನಗೆ. ಉಪ್ಪಿಟ್ಟನ್ನು ನಾನು ಬರೀ ಉಪ್ಪಿಟ್ಟು ತಿನ್ನಲ್ಲ, ಒಂದು ಸರಿ ಉಪ್ಪಿಟ್ಟು, ಒಂದು ಸರಿ ತುಪ್ಪದಲ್ಲಿ, ಒಂದು ಸತಿ ಮೊಸರಿನಲ್ಲಿ, ಒಂದು ಸತಿ ಏರಳೆಕಾಯಿ ಉಪ್ಪಿನಕಾಯಿನಲ್ಲಿ ಊಟದ ಥರ ಮಾಡ್ತೀನಿ. ಫಸ್ಟು ಉಪ್ಪಿಟ್ಟು, ಅದಕ್ಕೆ ತುಪ್ಪ ಹಾಕೊಂಡು ಒಂದು ಸತಿ, ಆಮೇಲೆ ಏರಳೆಕಾಯಿ ಉಪ್ಪಿನಕಾಯಿ ಜೊತೆಯಲ್ಲಿ ನೆಂಚ್ಕೊಂಡು, ಅದ್ರ ಜೊತೆಗೆ ಆಮೇಲೆ ನೆಕ್ಸ್ಟ್ ಮೊಸರು ಹಾಕ್ಕೊಂಡು. ಎಲ್ಲ ಅನ್ನ ಸಾರು, ಅನ್ನ ಹುಳಿ, ಅನ್ನ ಮಜ್ಜಿಗೆ ಥರ ನೀವು. ಅದು ಒಂದು 3 ದಿವಸ ಆದರೂ ಉಪ್ಪಿಟ್ಟು ತಿಂತೀನಿ ಇವತ್ತೂ ಕೂಡ, ಯಾರು ಮಾಡಿದ್ರು ಕೂಡ. ಅಂದರೆ ಹಂಗೆ ಮದುವೆನೂ ಅದೇ ಥರ ಸಂದರ್ಭದಲ್ಲಿ ಅದು ಫಿಕ್ಸ್ ಆಯಿತು. ನೋಡಿದ್ರು ನನ್ನ ಹೆಂಡತಿನ ನಾನು ನೋಡಿದ್ದು ಒಂದೇ ಒಂದು ಅರ್ಧ ಭಾಗ ಮಾತ್ರನೇ. ಒಂದು ಸರಿ ತುಪ್ಪ ಹಾಕಕ್ಕೆ ಬಂದರು, ತೋರಿಸಿದ್ರು ಇಂಥ ಸಾಂಪ್ರದಾಯಿಕ ಮದುವೆ ಆಗಿದ್ದು ನಂದು. ನೋಡೋಕೆ ಹೋದಾಗ ತುಪ್ಪ ಹಾಕ್ಕೊಂಡು ಹೋಗುವಾಗ ಯಾವ ಭಾಗ ಕಾಣಿಸುತ್ತೋ ಅಷ್ಟೇ ಕಾಣಿತ್ತು. ಪೂರ್ತಿ ಮುಖ ಹಿಂಗೆ ಕಾಣಲ್ವಲ್ಲಮ್ಮ ಒಂದು ಸೈಡ್. ಹಾಗೆ ಕಿಟಕಿಯಿಂದ ನನ್ನ ಸಂಪೂರ್ಣ ನೋಡ್ಕೊಂಡವ್ರೆ. ಊಟ ಮಾಡ್ತಿರೋದನ್ನೆಲ್ಲ ನೋಡಿರ್ತಾರೆ ಅವರು, ಹೆಂಗೆ ತಿಂತಾನೆ ಇವನು ಏನು ಕತೆ ಅಂತ. ಹಿಂಗೇನೋ ಆಯಿತು. ಆಕೆ ಇವೆಲ್ಲನೂ ಹಠ ಮಾಡಿ, ಅವ್ರಿಗೆ ಸಿನಿಮಾದವರು ಅಂದ್ರೆ ಇಷ್ಟ ಅಂತೆ ಮುಂಚಿನದಲ್ಲೂ, ಸಿನಿಮಾ ನೋಡೋದು ಇಂಥದ್ದೆಲ್ಲ. ಅವ್ರ ಮನೆಯವರು ನಾವು ನಾಳೆ ಬರ ಇದ್ದಂಗೆ ಆಗುತ್ತೆ ಮಾಡ್ತೀವಿ ಅಂತ ಅಂದರು. ಆಕೆನೂ ಒಪ್ಕೊಂಡು ಮದುವೆ ಮಾಡ್ಕೊಂಡು 83 ಅಂದರೆ ಈಗ 41 ವರ್ಷ ಆಯಿತಾ. 83 ಅಂದರೆ 41 ಇಯರ್ಸ್ ಆಗಿದೆ. ಆನಂದವಾಗಿದ್ದೀವಿ, ಖುಷಿಯಾಗಿದ್ದೀವಿ. ತಪ್ಪಿ ಆಗಿದ್ದರೆ 1-2 ಕಠಿಣವಾದ ಜಗಳ ಅಂತ ಆಗಿರ್ಬೋದು. ಕಠಿಣ ಜಗಳ ಅಂದರೆ ಕಠಿಣ ಅಂದರೆ 1 ದಿವಸ 2 ದಿವಸ ಮುನಿಸ್ಕೊಂಡು ಓಡಾಡೋ ಥರದಲ್ಲಿ ಇರ್ತದಲ್ಲ ಜಗಳ, ಅದು ಸ್ವಲ್ಪ ಕಠಿಣ. ಅಂತ ಮಿಕ್ಕಿದ ಜಗಳಗಳೆಲ್ಲ ಅವೇನು ಲೆಕ್ಕಕ್ಕೆ ಇಲ್ಲ. ಇದು ನೋಡಿದಾಗ ನಿಮ್ಗೆ ಅನ್ಸತ್ತಾ ಸರ್? ಯಾಕೆಂದರೆ ಎಷ್ಟೊಂದು ಜನ ಯಾವ್ಯಾವ್ದ್ರ ಹಿಂದೆನೋ ಓಡ್ತಾ ಇರ್ತಾರೆ, ಕೈಗೆಟಕಲ್ಲ. ಕೆಲವ್ರಿಗೆ ಏನೂ ಬಯಸದೇ ಏನೋ ಒಂದಷ್ಟೆಲ್ಲ ಕೈ ಹಿಡ್ದಿರುತ್ತೆ. ಸೊ ಇದು ನೋಡಿದಾಗ ಜೀವನದ ಆಟ ಹೇಗೆ ಅಂತ ನೋಡೋದು. ಅದಕ್ಕೆ ನಾನು ಹೇಳಿದ್ದು, ಯೋಗ ಯೋಗ್ಯತೆ ಎಲ್ಲವೂ ಇದೆ. ನಮಗೆ ಅರ್ಥ ಆಗ್ತಾ ಇಲ್ಲ, ಯಾವ ಶಕ್ತಿನೋ ಏನೋ ಹೇಗಾಗೋ ಗೊತ್ತಿಲ್ಲ. ಆಮೇಲೆ ಜಾತಕ ಪಾತಕ ಇವೆಲ್ಲ ಹೇಳ್ತೀವಲ್ಲ ನಾವು, ಅದೆಲ್ಲ ಏನೂ ಗೊತ್ತಿಲ್ಲ. ಬಟ್ ಆಗ್ತಾ ಇದ್ದಾವೆ. ಅದಕ್ಕೆ ನಾನು ಹೇಳ್ತಿರೋದು, ಅದನ್ನು ನಾನು ಭಗವಂತನಿಚ್ಛೆ ಅದು ಮೂರ್ಖತನ. ನಾನು ಪೂರ್ತಿ ಭಗವಂತ ಅಂದರೆ ಆ ದೇವರು ದೇವಸ್ಥಾನ ನಂಬೋದಿಲ್ಲ, ಭಗವಂತನ ನಂಬ್ತೀನಿ ನಾನು. ಕಾಯಕವೇ ಕೈಲಾಸ, ಅದೇ ಭಗವಂತ. ಕೈಲಾಗದವ್ರಿಗೆ ಸಹಾಯ ಮಾಡೋದೇ ಭಗವಂತ. ನಿಮ್ಮ ದೇವರದು ನನ್ನ ಲೆಕ್ಕಾಚಾರದಲ್ಲಿ. ಅದು ಮಾಡೋ ಕೆಲಸ ತೃಪ್ತಿಯಾಗಿ ಮಾಡಿಬಿಟ್ಟು ಮೆಚ್ಚಿದ್ರೆ ಜನಕ್ಕೆ ಉಪಕಾರ ಆದರೆ ಅದೇ ಭಗವಂತ ಅನ್ಕೋತೀನಿ. ಅದೇ ಗುಡಿ ಗುಂಡಾರದ ನಂಬಿಕೆ ನನಗಿಲ್ಲ. ನಿರಾಕಾರ ದೇವ್ರು ಎಲ್ಲ ಕಡೆ ಇದ್ದಾನೆ. ಮಾತಾಡದೇ ಇದ್ಮೇಲೆ ದೇವರು ಎಲ್ಲ ಕಡೆ ಇದ್ದಾನೆ ಅಷ್ಟೇ. ಅವನು ಆಟ ಆಡ್ಸ್ಕೊತಾನಷ್ಟೇ. 32 ವಯಸ್ಸಿದ್ದಾಗ ಶೂಟಿಂಗ್ ಟೈಮಲ್ಲೇ. ಸೊ ಈ ಥರದ್ದೆಲ್ಲ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಏನೋ ಮಾಡಿ ಏನೋ ಹಿಂಗೆಲ್ಲ ಆದಾಗ. ಪಿಕ್ಚರ್ನಲ್ಲಿ ಪಾತ್ರ ಮಾಡ್ತಿದ್ದೆ, ನನಗೇನು ಗೊತ್ತಿಲ್ಲ. ಅವತ್ತು ಹುಟ್ಟದಬ್ಬ ನನ್ನ ಹೆಂಡ್ತಿದ್ದು. ನನ್ನ ಜಗಳ ಆಡಿದ್ದೆಲ್ಲ ತಂಗಿದ್ದಿರು ಅವತ್ತು ನನ್ನ ಹೆಂಡತಿ ನನ್ನ ಸಂಬಂಧಿಕರನ್ನೆಲ್ಲ ಒಂದು ಮಾಡೋಣ ಅಂತ ಅವತ್ತು ಹುಟ್ಟದಬ್ಬದ ದಿವಸ ಒಬ್ಬಟ್ಟನ್ನು ಊಟ ಇಟ್ಕೊಂಡು ಊಟ ಕರೆದ್ಬಿಟ್ಟಿದ್ದಾಳೆ. ಘಟನೆ ನಡೆದ ದಿವಸ ಶಂಕರ್ನಾಗ್ ಪಿಕ್ಚರು, ಭಾರತ ಇದು ಪ್ರಭಾಕರ್ ಅಂತಲೂ ಇದ್ರು ಅಂತ ಕಾಣಿಸುತ್ತೆ, ಸೆಂಟ್ರಲ್ ರೌಡಿ ಅಂತಲೇ. ಅದು ಅರಮನೆಯಲ್ಲಿ 8 ಗಂಟೆಗೆ ಊಟಕ್ಕೆ ಬರ್ತೀನಿ, ಅವ್ರನ್ನೆಲ್ಲ ಬಗೆಹರಿಸ್ಬಿಡೋಣ ಏನೇನು ಸಣ್ಣ ಸಣ್ಣ ಭಿನ್ನಾಭಿಪ್ರಾಯ ಇದು ಅಂತ. ಆಯಮ್ಮ ಅಂದರೆ ನನ್ನ ಹೆಂಡತಿಗೆ ನನ್ನ ಕುಟುಂಬದವ್ರನ್ನೆಲ್ಲ ಒಂದು ಮಾಡಬೇಕು ಅಂತ ನನ್ನ ಅಕ್ಕ ತಂಗಿದನ್ನೆಲ್ಲ ಸೇರಿಸಿದ್ದಾರೆ. ಹಬ್ಬ ಅವರಿಗೆ ಒಂಥರ ಖುಷಿ. ಯಜಮಾನರು ಅಷ್ಟೊತ್ತಿಗೆ ಹೆಸರು ಮಾಡಿಬಿಟ್ಟಿದ್ದೀನಿ. 8 ಗಂಟೆಗೆ ಬರ್ತೀನಿ ಅಂತ ಅಲ್ಲಿ ಹೇಳಿದ್ದೆ ಡೈರೆಕ್ಟ್ರಿಗೆ, 8 ಗಂಟೆಗೆ ಬಿಡ್ತೀನಿ ಹೋಗ್ಬಿಡಿ, ನಮ್ಮ ಮನೆ ಹತ್ರ ರೈಲ್ವೆ ಪ್ಯಾರ್ಲರ್ ಹುಟ್ಟದ ಹಬ್ಬ. ಅದು ರೆಫರೆನ್ಸ್ ಹೇಳಿದ್ದಕ್ಕೆ ನನಗೆ ಹೇಳಿದ್ದೆ. ಆಮೇಲೆ ಅಲ್ಲಿ ಬುಲೆಟ್ಟು ನಾನು ಹೀರೋಗೆ ಹೊಡಿಬೇಕು ರಿವಲ್ವಾರಿಂದ, ಅದೇನೋ ಹೊಡಿಬೇಕು, ಹಿಂಗೆ ಆಡಲಿಲ್ಲ, ಕಣ್ಣು ಹತ್ರಕ್ಕೆ ಹಿಂಗೆ ಇಟ್ಕೊಂಡು ಆ ತಮಾಷೆ ಮಾಡೋದಕ್ಕೆ ಕ್ಯಾರೆಕ್ಟರ್ ಅಲ್ಲ ನಂದು. ಒಂಥರ ಹಿಂಗೆ ಹಿಡಿದ್ಬಿಟ್ಟು ಬಡಾರ್ ಅಂತ ಹೊಡೆದೆ. ಫೈರ್ ಆಗಿದ್ದು ಬ್ಯಾಕ್ ಫೈರ್ ಆಗಿ ಕಣ್ಣೊಳಗೆ ಹೊರಟೋಯ್ತು ಉಂಡೆ. ಕಾಪರ್ ಪ್ಲೇಟ್ ಅದು, ಬುಲೆಟ್ ಒರಿಜಿನಲ್ ಅಲ್ಲ, ಬಟ್ ಡಮ್ಮಿ. ಬಟ್ ಕಾಪರ್ ಪ್ಲೇಟ್ ಇರ್ತದಲ್ಲ, ಅದರಲ್ಲಿ ಸಿಡಿದ್ಬಿಟ್ಟು ಆ ಪುಡಿ ಆಗಿ ಒಳಗೆ ಕೊಟ್ಟೋಯ್ತು.
ಹೊಳಿಗೆ ಹೊರಟೋಯ್ತು ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಈಗ ಹೇಳಿದ್ರೆ ಅವತ್ತಿನ ನೋವು ಬೇರೆ. ಯಾವುದಾದ್ರೂ ಒಂದು ಸಿಮೆಂಟಿಂದ ಜಾಗದ ಮೇಲೆ ಒಂದು ಕೋಳಿ ಮೊಟ್ಟೆ ಬಿಟ್ಟರೆ ಏನಾಗುತ್ತೆ ಹೇಳಿ? ಕಣ್ಣು ಹಂಗಾಗೋಯ್ತಮ್ಮ. ವ್ಯಾಯಾಮ ವಿಚಿತ್ರ. ಇತ್ತ ಕಡೆ ನೀರು ಬರ್ತಾಯಿದೆ, ಇತ್ತ ಕಡೆ ರಕ್ತ ಬರ್ತಾಯಿದೆ. ಅಯ್ಯೋ, ಕರೆಕ್ಟಾಗಿ 8 ಗಂಟೆ ಟೈಮು. ಊಟಕ್ಕೆ ಹೋಗ್ಬೇಕು, ಮನೆ ಅವತ್ತನ ಆಸ್ಪತ್ರೆಗೆ ಹೋಗ್ಬೇಕು. ದೊಡ್ಡಣ್ಣ ಇದ್ದರು ನನ್ನ ಜೊತೆಯಲ್ಲಿ, ಕೃಷ್ಣೇಗೌಡರು ಅಂತ ಒಬ್ಬರು ತೀರೋದ್ರ ಆರ್ಟಿಸ್ಟು ಅವರಿದ್ದರು. ಡೈರೆಕ್ಟ್ರು ಎಲ್ಲರೂ ಮನಸ್ಸು ಮಾಡಿ ಎಲ್ಲಿದೆ ನೋಡಿ ಅಂತಲೂ ಪ್ರಭಾ ಕ್ಲಿಕ್ ಅಂತ ತೊಗೊಂಡೋದ್ರು. ಕೃಷ್ಣಮೂರ್ತಿಗಳು ಅಂತ 9 ಗಂಟೆ ಹೋದಾಗ ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ರು ಅವರು. ಅವರೆಲ್ಲೋ ಕ್ಲಬ್ಗೆ ಹೊಟ್ಟೋಗಿದ್ರು ಅಲ್ಲೇ ಡಾಕ್ಟ್ರು. ನನ್ನ ಕತೆ ಅಂತ ಗೊತ್ತಾದ ತಕ್ಷಣ ಓಡಿ ಬಂದರು. ಎಲ್ಲ ನೋಡಿ, ಚಂದ್ರು ಭಾಳ ಸೀರಿಯಸ್, ಲೈಫ್ಗೇನು ಥ್ರೆಟ್ ಇಲ್ಲಪ್ಪ, ಬಟ್ ಕಣ್ಣಿಗೆ ಭಾಳ ಅಪಾಯ ಆಗಿದೆ, ನಾನು ಇಮ್ಮಿಡಿಯೇಟಾಗಿ ಆಪ್ರೇಷನ್ ಮಾಡಬೇಕು ಅಂದರು. ಮಾಡಿ ಸರ್ ಅಂದೆ. ಮಾಡೋದು ಮುಂಚೆ ಎಲ್ಲ ಚೆಕ್ ಮಾಡ್ತೀನಿ, ಬಿ ಪಿ ಗಿಪಿ, ಆಮೇಲೆ ನಿಮ್ಮ ಮನೆಯವ್ರನ್ನ ಕರೆಸ್ಬಿಡಿ ಅಂದರು. ಯಾಕೆ ಸರ್ ಅಂತಂದೆ. ಒಪ್ಪಿಗೆ ಬೇಕಾಗತ್ತೆ, ಯಾಕೆಂದರೆ ರಿಸ್ಕ್ ಜಾಗ ಇವೆಲ್ಲ. ನಾನು ರೂಲ್ಸ್ ಇದೆ, ಮೆಡಿಕಲ್ ಟರ್ಮಿನಾಲಜಿ. ಇಲ್ಲ ಸರ್, ಕರೆಯೋದು ಬೇಡಿ ಅಂತಂದೆ. ಯಾಕಪ್ಪ ಹೆಂಡ್ತಿ ಕರ್ಕೊಂಬರೋದು ಬೇಡವಾ? ಅಮ್ಮ ಇದ್ರಾಗ ಇಲ್ಲ ಸರ್, ಇವತ್ತಿನ ಪರಿಸ್ಥಿತಿ ಆಗಿಲ್ಲ. ಯಾಕೆ? ನಮ್ಮ ಮನೇಲಿ ಔತಣ ಇಟ್ಕೊಂಡಿದ್ದಾರೆ, ಒಂದು 25 ಜನ ಸೇರಿದ್ದಾರೆ. ಅವ್ರ ಹತ್ರ ಯಾರ ಹತ್ರನೂ ಕಾರಿಲ್ಲ ಬರೋಕ್ಕೆ. ಅಷ್ಟು ದೂರ ಇದರಿಂದ ಶಿವಾನಂದ ಸ್ಟೋರ್ಸಿಂದ ಜಯನಗರಕ್ಕೆ ಬರಬೇಕು. ಒದ್ದಾಡ್ಕೊಂಡು ಬರ್ತಾರೆ. ಬಂದರೂ ಅವ್ರು ಏನು ಮಾಡ್ತಾರೆ ಸರ್, ಅಳೋದು ಬಿಟ್ಟರೆ. ಅಯ್ಯೋ, ಮಾಡಬೇಕಾಗಿರೋರು ನೀವು, ನಿಮ್ಮನ್ನು ಬಿಟ್ಟು ಯಾರು ಮಾಡೋಕ್ಕಾಗತ್ತೆ? ಬೇಡ. ಬೆಜ್ಜಾನ್ ಬೈದರು ಆ ಡಾಕ್ಟ್ರು ನನ್ನ. ಏನು ರೀ ಮರ್ಸಿಲೆಸ್ ಆಗಿದ್ದೀರಿ ಹಿಂಗೆ? ಅಲ್ಲ ಸರ್, ಸತ್ಯ ಹೇಳಿ ಸರ್, ಓಲಿ ಯಾವ್ರು ಬಂದಲ್ಲ ಏನು ಒಲ್ದು ನನಗೆ ಇದು ಮಾಡ್ತಾರೆ. ಆಗಿದೆ ತಾನೇ ಏನು? ಆಮೇಲೆ ಏನೇನು ಒಪ್ಪಿಸಿ ಅವರಿಗೆ ಸರಿ, ಅವರು ಒಪ್ಕೊಂಡು ದೊಡ್ಡಣ್ಣನೇ ಸೈನ್ ಹಾಕಿದ್ರು ಅಂತ ಕಾಣಿಸುತ್ತೆ. ಇದಕ್ಕೆ ದೊಡ್ಡಣ್ಣಗೆ ಹೇಳಿದೆ, ಹೇಳಬೇಡಿ. ಫೋನ್ ಬಂತು, ನಾನು ಆಪ್ರೇಷನ್ ಥಿಯೇಟ್ರಿಗೆ ಹೋಗೋಕೆ ಫೋನ್ ಬಂತು, ಮಾಡಿಸ್ಕೊಟ್ಟೆ. ಎಲ್ಲಿ ಏನು ರೀ ಬೈತಾ ಇದ್ದಾರೆ ನನ್ನ ಹೆಂಡ್ತಿ, ಎಲ್ಲಿ ಅವರು ಬಂದಿಲ್ಲ, ಇಷ್ಟೊಂದು ಜನ ಬಂದಿದ್ದಾರೆ, ಇವತ್ತು ಇಂಥ ಕೆಲಸ ಮಾಡ್ತಿರಲ್ಲ. ನಾ ಮಾಮೂಲಿ ಇಷ್ಟ ಇಲ್ಲ ನನ್ನ ಹೆಂಡತಿ ಜಗಳ. ಇಲ್ಲ ಕ್ಷಮಿಸ್ಬಿಟ್ಟು ಹಿಂಗೆ ಮಾಡೋಕ್ಕಾಗಿದೆ, ಹಿಂಗೆ ಧೂಳು ಬಿದ್ದುಬಿಟ್ಟಿದೆ, ಅಲ್ಲಿ ಬಂದು ದಡಕ್ಕಾದ ಕ್ಲೀನ್ ಮಾಡಿಸ್ಕೊಂಡು ಬಂದುಬಿಡ್ತೀನಿ, ಅದೊಂದು ಗಂಟೆ ಅರ್ಧ ಗಂಟೆ ಲೇಟ್ ಆಗುತ್ತೆ, ನೀವು ಊಟ ಮಾಡ್ಕೊಂಬಿಡಿ, ಎಲ್ಲನೂ ಬರಬೇಡಿ ಅಂತೆ. ಹೋಗೋಕ್ಕಾಗ್ತಾಯಿಲ್ಲ, ಆಪ್ರೇಷನ್ ಮಾಡ್ತಾರೆ ಈಗ. ಅಯ್ಯೋ, ಇದನ್ನು ಕೊಟ್ಬಿಡ್ತಾರೆ ಅನಸ್ತೇಸಿಯಾ. ಎಲ್ರಿಗೂ ಸ್ಟ್ರಿಕ್ಟಾಗಿ ಹೇಳಿ ಬೇಡವೇ ಬೇಡ, ಆಮೇಲೆ ಬೆಳಗ್ಗೆ ನೋಡ್ಕೊಳ್ಳೋಣ ಅಂತೇಳಿ ಊಟ ಮಾಡೋಕ್ಕೆ ಪರ್ಮಿಷನ್ ಕೊಟ್ಬಿಟ್ಟು ನಾನು ಮಾಡಿ ಅಂತೇಳಿ ತಿರ್ಗಾ ದೊಡ್ಡಣ್ಣನ ಕೈಲೂ ಫೋನ್ ಮಾಡಿಸ್ದೆ. ಅಕ್ಕ ಬರೋದು ಲೇಟ್ ಆಗುತ್ತೆ, ನಾನು ಬರ್ತೀನಿ ಊಟಕ್ಕೆ, ಆಮೇಲೆ 11 ಗಂಟೆ ಮೇಲೆ ನೀವು ಊಟ ಮಾಡ್ಕೊಳ್ಳಿ ಅಂತ ಹೇಳಿಸಿ ಆಪ್ರೇಷನ್ ಆದರೆ ಬೆಳಗ್ಗೆ 6 ಗಂಟೆಗೆ ಎಚ್ಚರಿಕೆ ಆಯಿತು. ಆಗ ದೊಡ್ಡಣ್ಣನಿಗೆ ಕರ್ಕೊಂಬೋಗಿ ಅಂತ ಹೇಳಿ ಕಳಿಸ್ಕೊಟ್ಟೆ. ಬಂದಾಗ ಅವಾಗ ಏನು ಮಾಡಿದ್ರೆ ಹೇಳಿ, ಅದೇ ಕಣ್ಣೀರು ಫುಲ್ ಬ್ಯಾಂಡೇಜ್ ಹಾಕ್ಬಿಟ್ಟಿದ್ದಾರೆ ಹಿಂಗೆ. ಅದೇನಕ್ಕೆ ಅಂದರೆ ಈ ಕಣ್ಣಿಗೆ ಆಪ್ರೇಷನ್ ಮಾಡಿ ಹೊಲ್ದಿದ್ದಾರಲ್ಲ, ಇದು ಅಳ್ಳಾಡ್ಬಿಡ್ತದೆ, ಇದು ಬಿಟ್ಟರೆ ಮೂಮೆಂಟ್. ಸೊ ಅದಕ್ಕೆ ಇದನ್ನು ಪ್ಯಾಕು ಒಂದು ಬಿಗ್ಯಾಗಿ ಪ್ಯಾಕು ಆ ಮೂವ್ಮೆಂಟ್. ಅವ್ರು ಒಂದು 15 ದಿವಸ ಇದನ್ನು ಮೂವ್ ಮಾಡೋಂಗೆ ಇಲ್ಲಪ್ಪ, ಎಲ್ಲ ಹೊಲ್ದಿದ್ದೀನಿ. 27 ಸ್ಟಿಚಸ್ ಒಳಗಡೆ ಮೆಸ್ಸು. ಸುಮ್ಮನೆ ಅಂದ ತಕ್ಷಣ ನನಗೆ ಬಂದಿದ್ದು ನಿಮ್ಮ ಮನೆ ಹೆಸರು. ನಿಮ್ಮ ಮನೆನೇ ನಮ್ಮನೆ ಸುಮ್ಮನೆ ಅಂತ ಹೆಸರ? ಅದು ನಮ್ಮನೆ. ಈಗ ಗಮ್ಮನೆ ಒಂದು ಪ್ರಶ್ನೆ ಸರ್, ದುಡ್ಡಿಗೆ ಎಂಥ ಮಹತ್ವ ಕೊಟ್ಟಿದ್ದೀರಾ? ಯಾಕೆಂದರೆ ನಿಮ್ಮ ಈ ಮಾತಲ್ಲೇ ಕೇಳಿದ್ವಿ, ರಾಜಕಾರಣ ಅಂದರೆ ನಿಮಗೆ ದುಡ್ಡಿನ ಹಸಿವಿಲ್ಲ, ಪವರ್ನ ಹಸಿವು ಅನ್ನೋಕ್ಕಾಗಲ್ಲ, ಅದು ಪ್ರೋಗ್ರೆಷನ್, ಅದು ನಿಮಗೆ ಸಿಕ್ಕಲಿಲ್ಲ. ಹಾಗಿದ್ದಾಗ ಈ ಕಡೆ ಒಂದು ಚಿತ್ರರಂಗ, ನಾಟಕ, ಅದು ಬಹುಶಃ 500+ ಚಿತ್ರಗಳು ಅಂದಮೇಲೆ ನಿಮ್ಮನ್ನು ಒಂದು ರೇಂಜಿಗೆ ಅದು ನಿಮ್ಮ ಬೇಸಿಕ್ ನೆಸೆಸಿಟೀಸಿಗೆ ಚೆನ್ನಾಗಿ ಗಟ್ಟಿ ಮಾಡಿರುತ್ತೆ. ಸೊ ದುಡ್ಡಿಗೆ ನೀವು ಕೊಟ್ಟಿರೋ ಸ್ಥಾನ ಏನು ಸರ್? ದುಡ್ಡಿಗೆ ಕೊನೆಯ ಸ್ಥಾನ. ಅಂತಿಮವಾಗಿ ಏನಾದರೂ ಕೊಂಡ್ಕೊಳ್ಳೋಕ್ಕೋ ಮತ್ತು ತಿನ್ನೋಕ್ಕೋ ಬೇಕಾಗಿರೋದು ವಸ್ತು ಅಷ್ಟೇ ಹೊರತು ಅದೇ ದೊಡ್ಡದಲ್ಲ, ಅದೇ ಮಹತ್ವ ಅಲ್ಲ. ಆಮೇಲೆ ದುಡ್ಡು 2 ವಿಚಾರ, ದುಡ್ಡು ಮತ್ತು ಭೂಮಿ ಆಸ್ತಿ ನಮ್ಮ ಜೊತೇಲಿ ಏನು ಬರಲ್ಲ, ಗ್ಯಾರಂಟಿ ಬರಲ್ಲ. ಹಾಗಿದ್ದಾಗ ಬೇಕಾಗಿರೋವಷ್ಟು ನೆಸೆಸಿಟಿಗೆ ಎನಫ್ ಬೇಕು, ಅದಕ್ಕೆ ಪ್ರಾಮಾಣಿಕವಾಗಿ ಮಾಡಿಕೊಂಡ್ರೆ. ಈಗ ನಾನು ನಮ್ಮ ಮನೇಲಿ ಒಂದು ಕಾರಿದೆ, 15 ಕಾರ್ನ ಇಟ್ಕೊಳ್ಳೋ ಶೋಕಿ ಜನಕ್ಕೆ. ಅಟ್ ಎ ಟೈಮ್ 15 ಕಾರಲ್ಲೂ ಹೋಗ್ತೀರಾ ನೀವು? ನಿಮ್ಮ ಊರಿಗೆ ಹೋಗ್ಬೇಕು, 15 ಕಾರ್ ತಗೊಂಡು ಹೋಗ್ತೀರಾ ನೀವು? ಒಂದೇ ಅಲ್ಲ, ಶೋಕಿಗೆ ಬೇಕಾದ್ರೆ ತಗೊಂಡು ಹೋಗ್ಬೋದು ಜನನ ಕೊಟ್ಕೊಂಡು. ನೀವು ಹೋಗೋದು ಅಟ್ ಎ ಟೈಮ್ ಏನೊಂದು ಕಾರಲ್ಲಿ ಅಷ್ಟೇ ತಾನೇ. ಆಮೇಲೆ ಈ ನಿಮ್ಮ ಕಾರ್ ತಲುಪೋದು ಡೆಸ್ಟಿನಿ ಒಂದೇ. ಒಂದು 3 ಕೋಟಿದ್ದು ಕಾರ್ ತಗೊಂಡೋದ್ರೂ ಅದೊಂದು ತಲುಪೋದು ಅಷ್ಟೆ. ಕೆಟ್ಟೋಗದೆ ಇದ್ದರೆ ಕಾರ್ಗಳು, ಯಾವ ಕಾರ್ ಆದ್ರೆ ಏನಂತೆ, ನೀವು ಕೂತ್ಕೊಳ್ಳೋ ಜಾಗ ಕಂಫರ್ಟಬಲ್ಲಾಗಿದ್ದರೆ ಮುಗಿದೋಯ್ತು. ಮಿತಿ ಮೀರಿದ್ರೆ ಒಂದು AC ಇಟ್ಕೋಬೋದೇನೋ, ಒಂದು ಡ್ರೈವರ್ ಇಟ್ಕೋತೀರಾ, ಇದೆಲ್ಲ ಇಷ್ಟನ್ನೇ ಆ ಒಂದು ಅಳತೆಯನ್ನು ನಾವು ನೋಡ್ತಾ ಇದ್ದರೆ ಅದಕ್ಕೆ ಯಾಕೆ ಬೆಲೆ ಕೊಡಬೇಕು? ನಮ್ಮ ಟಾಟಾರವರು ವಿತ್ ಡ್ಯೂ ರೆಸ್ಪೆಕ್ಟ್, ರತನ್ ಟಾಟಾ, ಆದರೆ ಅದನ್ನು ಹಿನ್ನೆಲೆ ನೋಡಿ, ಆತನ ಮನಸ್ಸಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟು.
ಸಾವಿರಾರು ಕೋಟಿಯನ್ನು ದಾನ ಮಾಡಿದ್ದಾನೆ ಮನುಷ್ಯ. ಅಕಸ್ಮಾತ್ ನಿಮ್ಗೆ ಹಂಗೆ ದುಡ್ಡು ಬಂದರೆ ಅದು ಮಾಡಿ, ಇನ್ನೂ ಮಾಡಬೇಕು ಅಂತ ಯಾಕೆ ಹೋಗ್ತೀರಿ? ಈಗ ಯಾರ್ಯಾರಿಗೂ ಹಂಚಿದಾವು ಇಲ್ಲಿ ಬರೆದ್ರು ಹೋದರು. ಸ್ನೇಹಗಳಂತ ಬಂದಾಗ, ಪ್ರೀತಿ ವಿಶ್ವಾಸ ಅಂತೆಲ್ಲ ಬಂದಾಗ, ಚಿತ್ರರಂಗದ ಒಂದಷ್ಟು ನಿಮ್ಮ ಆನ್ ಸ್ಕ್ರೀನ್ ಪೇರ್ಸ್ ಅಂತ ಏನು ನೋಡ್ತೀವಿ, ಈಗ ಉಮಾಶ್ರೀ ಮ್ಯಾಮ್ ಆಗಿರಲಿ, ಇನ್ನೂ ಸಾಕಷ್ಟು ಹೆಸರುಗಳು, ಇವರೆಲ್ಲರ ಜೊತೆಗೆ ಹೇಗಿದೆ ಸರ್ ಒಡನಾಟ? ಈಗ ಇಲ್ಲ, ನಾನು ಹುಡುಕೊಂಡು ಹೋಗಿ ಅವರಾಗಲಿ ನಾನಾಗಲಿ ಮಾಡೋಕ್ಕಾಗೋದಿಲ್ಲ. ಅವ್ರವ್ರ ಒತ್ತಡದಲ್ಲಿ ಅವ್ರು ಇರ್ತಾರೆ, ನನ್ನ ಒತ್ತಡದಲ್ಲಿ. ಆಮೇಲೆ ಎಷ್ಟೋ ಜನ ನಾವೆಲ್ಲ ಒಡನಾಟಿಗಳು ಯಾವ್ಯಾವುದೋ ಪಾರ್ಟಿನಲ್ಲಿ ರಾಜಕೀಯವಾಗೂ ಇದ್ದೀವಿ. ಈಗ ಇದ್ದಕ್ಕಿದ್ದಂಗೆ ಉಮಾಶ್ರೀವರು ಅಂದರೆ ಅವ್ರು ಕಾಂಗ್ರೆಸ್ನಲ್ಲಿದ್ದಾರೆ, ನಾನು ಆಮ್ ಆದ್ಮಿ ಪಾರ್ಟಿಲಿದ್ದೀನಿ. ಯೋಗೀಶ್ವರ್ ಅಲ್ಲೆಲ್ಲೋ ಇದ್ದಾರೆ, ಇನ್ನೊಬ್ಬರೆಲ್ಲೋ ಇದ್ದಾರೆ. ಕುಮಾರಸ್ವಾಮಿ ಅವರು ಇಂಡಸ್ಟ್ರಿನಲ್ಲಿ ದೊಡ್ಡದಾಗಿ ಬೆಳೆದು ಇದರಲ್ಲೂ ದೊಡ್ಡದಾಗಿ ಬೆಳೆದಿದ್ದಾರೆ, ಎಲ್ಲ ಒಂದು ಕಡೆ ಹೀಗಿದ್ದಾರೆ. ಸ್ನೇಹಕ್ಕೆ ಧಕ್ಕೆ ಆಗ್ತಾಯಿಲ್ಲ. ಯಾವುದೇ ಸ್ನೇಹ ಆದರೂ ಕೂಡ ಭಾಳ ಅಂದರೆ ನಂದು ಹುಚ್ಚೇನಂತಂದರೆ ನನ್ನ ಲೆವೆಲ್ಗೆ, ನನ್ನ ಹತ್ರದಲ್ಲಿ ಕೂತ್ಕೊಂಡು ನನಗೆ ಡೌನ್ ಟು ಅರ್ತ್ ಇರ್ತಕ್ಕಂಥ ಜನಗಳ ಜೊತೆ ಹೆಚ್ಚಿನ ಸ್ನೇಹ ಇರುತ್ತೆ ನನಗೆ. ಅವ್ರ ಜೊತೆ ತಿಂಡಿ ತಿನ್ನಬೇಕು, ಅವ್ರ ಜೊತೆ ಊಟ ಮಾಡಬೇಕು, ಅವ್ರ ಜೊತೆ ಹರಟೆ ಹೊಡ್ಕೋಬೇಕು. ನನಗೆ ಎಟಕದೇ ಇರೋರ ಜೊತೆಲಿ ಕೂತಾಗ ಆರ್ಟಿಫಿಷಿಯಲ್ ಆಗುತ್ತೆ ಅದು ಮಾತುಕತೆ. ಯಾರೋ ನನಗೆ ಸಿಕ್ಕದೇ ಇದ್ದವ್ರು, ಶ್ರೀಮಂತರು ಯಾರೋ ಒಬ್ರು ಸಿಕ್ಬಿಟ್ಟಾಗ ಅವ್ರು ಮಾತಾಡೋದು ಸುಳ್ಳಿರ್ತದೆ, ನಾನು ಮಾತಾಡೋದು ಸುಳ್ಳಾಗುತ್ತೆ. ಅದಕ್ಕೆ ನಡ್ಕೋಬೇಕಾಗಿ ಬರುತ್ತೆ. ಆದಷ್ಟು ಅದನ್ನು ಅವಾಯ್ಡ್ ಮಾಡ್ತಾರೆ. ಅನಿವಾರ್ಯ. ಏರೋಪ್ಲೇನ್ ಹತ್ರ ಸಿಗ್ತಾರೆ, ಮಾತಾಡ್ತೀನಿ. ಎಲ್ಲೋ ಒಂದು ಹೋಟ್ಲಲ್ಲಿ ಸಿಕ್ಬಿಡ್ತಾರೆ, ಬಾರಪ್ಪ ಅಂತಾರೆ, ಆವಾಗ ಮಾತು ಆಡ್ತೀನಿ. ಬಿಲ್ ಕೊಟ್ಟರೆ ಬೇಜಾರು ಮಾಡ್ಕೊಳ್ಳೋದು, ಅವ್ರ ಹತ್ರ ಬೇಕಾದಷ್ಟಿದೆ ಕೊಡಲಿ ಅಂತ ಹೋಗ್ತೀನಿ. ಆದರೆ ತೃಪ್ತಿ ಸಿಕ್ಕಿದ್ರು ಕಲಾಕ್ಷೇತ್ರದ ಕಟ್ಟೆ ಅಥವಾ ಅಲ್ಲಿ ಕ್ಯಾಂಟೀನಲ್ಲಿ ತಿಂಡಿ ತಿನ್ನೋದು, ಅವ್ರ ಜೊತೆಲಿ ಊಟಕ್ಕೆ ಹೋದು, ಅಂಥವ್ರ ಮನೆಗಳಲ್ಲಿ ಹೋಗಿ ಊಟ ಮಾಡ್ಕೊಂಬರೋದು, ಅಂಥವ್ರ ಮನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ನನಗೆ ಮಧ್ಯಮ ಕೆಳಮಧ್ಯಮ ವರ್ಗದವ್ರು ಯಾರೇ ಆಗಿದ್ದರೂ ಕೂಡ ಅಂಥವ್ರ ಮನೇಲಿ ಹೋಗೋದಕ್ಕೆ ಖುಷಿ ಪಡ್ತೀನಿ, ಅಲ್ಲಿ ಆನಂದ ಪಡ್ತೀನಿ. ನನ್ನ ಕುಟುಂಬದವ್ರಿಗೂ ಹಂಗೆ ಹೇಳಿದ್ದೀನಿ. ಹಾಗಂತ ಬೇರೆದು ಶ್ರೀಮಂತರನ್ನು ಒಳ್ಳೆಯವ್ರಿಗೆ ಹೊಗಳೋದನ್ನೆಲ್ಲ, ದಾನ ಮಾಡಿದವರು ಇವ್ರನ್ನೆಲ್ಲನೂ ಆ ಥರದ್ದು ಹುಡಿಕೊಂಡು ಹೋಗೋದಕ್ಕಾಗೋದಿಲ್ಲ. ನಮ್ಮ ಮಿತಿ ಒಳಗಡೆ ಸ್ನೇಹ ಇಟ್ಕೊತೀನಿ. ಸ್ನೇಹಕ್ಕೆ ಭಾಳ ಗೌರವ ಕೊಡ್ತೀನಿ ನಾನು. ಮೈ ಸ್ಪಿರಿಟ್ ಹೀಗೆ ಇರಲಿ. ಆ್ಯಂಡ್ ಸರ್, ಅಣ್ಣವ್ರ ಜೊತೆಗೆ ಶಬ್ದವೇದಿ ಈಸ್ ಲಾಸ್ಟ್ ಇದಲ್ಲ? ಶಬ್ದವೇದಿ ಅವ್ರದ್ದು ಪಿಕ್ಚರ್ ಲಾಸ್ಟು. ಅವ್ರ ಪಿಕ್ಚರ್ನಲ್ಲಿ ಅದನ್ನೇ ಲಾಸ್ಟ್ ನಾನು ಮಾಡಿದ್ದು. ಪತ್ರಕರ್ತನ ರೋಲ್ ಮಾಡಿದ್ದೆ ಶಬ್ದವೇದಿಯಲ್ಲಿ. ಅವ್ರ ಜೊತೆಯಲ್ಲಿ ದೊಡ್ಡ ಎಕ್ಸ್ಪೀರಿಯೆನ್ಸ್ ಅಂದರೆ, ರೈಲ್ವೆ ಸ್ಟೇಷನ್ ಹತ್ರ ನೆಲದಲ್ಲಿ ಕೂತ್ಕೊಂಡು ಯಾವುದೋ ಒಂದು ಅಜ್ಜಿ ಕಡಲೆಕಾಯಿ ತಂದರು. ಇಬ್ಬರಿಗೂ ಹೊಟ್ಟೆ ಹಸ್ಬಿಟ್ಟಿತ್ತು, ಊಟ ಬಂದಿರಲಿಲ್ಲ. ರೈಲ್ವೆ ಸ್ಟೇಷನ್ನಲ್ಲಿ ಊಟ ಎಲ್ಲಿಂದಲೂ ಬರಬೇಕಾಯಿತು. ಅದು ರೈಲ್ವೆ ಸ್ಟೇಷನ್ ಅಂದರೆ ಸ್ಟೇಷನಲ್ಲೆಲ್ಲ, ರೈಲ್ ಎಲ್ಲೋ ದೂರ ಕರ್ಕೊಂಡು ನಿಲ್ಲಿಸ್ಬಿಟ್ಟಿದ್ದು, ಜನವೇ ಇಲ್ದಿರೋ ಕಡೆ. ಅಲ್ಲಿ ರಾಜ್ಕುಮಾರ್ ಹಿಡಿದ್ಬಿಟ್ಟು ಕೆಳಗಡೆ ಕೂತ್ಕೊಳ್ಳೋದು, ಬನ್ನಿ ಬೇಜಾರಾಗ್ತಿದೆ ಅಂತ ಒಂದು ಟವಲ್ ಹಾಕ್ಕೊಂಡು ಇಬ್ಬರು ಕೂತ್ಕೊಂಡು ಅಲ್ಲಿ ಯಾರ್ಯಾರು ಎಲ್ಲ ಹೋಗಿದ್ದಾರೆ. ಆಗ ಅಜ್ಜಿ ಆ ರೈಲಿನಲ್ಲಿ ಕಡಲೆಕಾಯಿ ಮಾರ್ತಿದ್ದವಳು ಕೆಳಗಿಳಿದ್ಲು, ಅವಳನ್ನು ಕೂಡ ನಿಲ್ಲಿಸಿದ್ರು ಅಂತ ಅಂದ್ಬಿಟ್ಟು. ಆ ಅಜ್ಜಿ ನೋಡ್ಬಿಟ್ಟು ನಾನು ಹೇಳಿದೆ, ನನಗೆ ಕಡಲೆಕಾಯಿ ತುಂಬ ಇಷ್ಟ, ತಿನ್ನೋಣ ಗುರುಗಳೇ ಅಂದೆ. ನನಗೂ ಇಷ್ಟ ರೀ, ತಿನ್ನೋಣ. ಆ ಅಜ್ಜಿ ಕರೆದೆ. ಅದೇನು ಅನ್ನಿಸ್ತೋ ಗೊತ್ತಿಲ್ಲ ಅಜ್ಜಿನ ನೋಡಿ. ನಾನು ಅಜ್ಜಿ ಎಷ್ಟಮ್ಮ ದುಡ್ಡು, ಆಕೆಗೆ ರಾಜ್ಕುಮಾರ್ ಅಂತಲೂ ಗುರುತು ಸಿಗ್ತಾಯಿಲ್ಲ, ಅಷ್ಟು ಅಜ್ಜಿ ಆಗ್ಬಿಟ್ಟಿದೆ. ಆಮೇಲೆ ನಾನು ಕೇಳಿದೆ, ಒಂದಿಷ್ಟಪ್ಪ ಬುಟ್ಟಿ ಎಷ್ಟಿತ್ತು ಒಂದು, ಅದೇನೋ ಅದರಲ್ಲಿ ಒಂದು ಅಳದು ಕೊಡ್ತಿದ್ಲು. ಆಮೇಲೆ ಅವ್ರಿಗೆ ಏನು ಅನ್ನಿಸ್ತಾ ಗೊತ್ತಿಲ್ಲ, ಬುಟ್ಟಿಗೆಲ್ಲ ಎಷ್ಟಾಗುತ್ತಮ್ಮ ಅಂತ. ಅಣ್ಣವರ ಅಮ್ಮ ನಾನು ಕೊಟ್ಟು ತಂದಿದ್ದೀನಿ ಇಷ್ಟು, ಎಷ್ಟು ಕೊಡ್ತೀರೋ ಕೊಡಿ ಅಂತ. ಅವಳು ಹೆಂಗೆ ಅಂದರೆ, ದುಡ್ಡು ಇಷ್ಟು ಕೊಡಿ ಅಂತ ಕೇಳಲಿಲ್ಲ. ನಾನು 70 ರೂಪಾಯಿನೂ ಕೊಟ್ಟು ತಂದಿದ್ದೀನಿ, ಇದೆಲ್ಲ ಸೇರಿಸಿ ಮಾರ್ಕೊಂಡು ಹೋಗಿ. ನೋಡಿ ಇದ್ರ ನಿಮ್ಮ ಮೇಲೆ, ಅದ್ರ ಮೇಲೆ ಎಷ್ಟು ಕೊಡ್ತೀರೋ ಕೊಡಿ ಅಂದರು. ಆಗ ರಾಜ್ಕುಮಾರ ಚೆನ್ನ ಅಂತ ಇದ್ದ ಅವ್ರ ಹತ್ರ. ಅವ್ರ ಬ್ರದರ್ ಅಲ್ಲ, ಚೆನ್ನ ಅಂತ ಅವರು ಮೇಕಪ್ ಅವರ ಟೈಲರ್ ಅಲ್ಲ, ಪರ್ಮನೆಂಟಾಗಿ ಅವ್ರ ಹತ್ರ ಬಾಡಿ ಗಾರ್ಡ್ ಥರ ಇರ್ತಾರೆ. ಓಕೆ. ಕರ್ಸಿದ್ರೆ ಅಲ್ಲೆಲ್ಲ ರೋಡ್ ಬಂದರು. ಅವ್ರ ಹತ್ರ ಕಾಸೇ ಇರಲ್ವಲ್ಲ, ಅಣ್ಣವ್ರ ಜೋಬಲ್ಲಿ ಒಂದು ಪೈಸೆ ಇರಲ್ಲ ಯಾವತ್ತೂ ಕೂಡ. ಅವನಿಗೆ ಹೇಳಿ, ಒಂದು 125 ರೂಪಾಯಿ ಕೊಟ್ಬಿಡೆ ಅವ್ರಿಗೆ ಅಂತ ಹೇಳಿ ಕೊಡಿಸಿ ತೆಗೆಸ್ಕೊಂಡು ನಾವು ಹಾಕ್ಕೊಂಡು ತಿಂದ್ಕೊಂಡು ಎಲ್ಲರಿಗೂ ಕೊಟ್ಟರು ಅಲ್ಲೆಲ್ಲನೂ. ಥ್ಯಾಂಕ್ ಯು ಸರ್. ಸೊ ಅದಾಗಿತ್ತು ಇವತ್ತಿನ ಎಪಿಸೋಡ್ ವಿತ್ ಒನ್ ಆ್ಯಂಡ್ ಓನ್ಲಿ ನಮ್ಮ ಮುಖ್ಯಮಂತ್ರಿ ಚಂದ್ರು ಸರ್. ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ನಾನು ನಿಮ್ಮ ರ್ಯಾಪಿಡ್ ರಶ್ಮಿ, ಸೈನಿಂಗ್ ಔಟ್ ಆಫ್ ಟುಡೇಸ್ ಎಪಿಸೋಡ್ ವಿತ್ ಒನ್ ಆ್ಯಂಡ್ ಓನ್ಲಿ ಚಂದ್ರು ಸರ್.